सत साहिब सतगुरुदेव की जय। बंदी छोड़ कबीर साहिब जी की जय। बंदी छोड़ गरीबदास जी महाराज जी की जय। स्वामी राम देवानंद जी गुरु महाराज जी की जय हो। सर्व संतों की जय, सर्व भक्तों की जय, धर्मी पुरुषों की जय। श्री काशी धाम की जय, श्री सुनानी धाम की जय, श्री करोथा धाम की जय, श्री बरबड़ा धाम की जय। सत साहिब कबीर दंडवतम गोविंद गुरु बंदो अभिजन सोई तैले वे बरनाम तेनु नमान्यो आंदे गुरु। जय जय सतगुरु मेरी की, जय जय सतगुरु मेरी की। सदा साहिबी सुख से बचलो सतलोक के गिरेगी। जय जय सतगुरु मेरी की, जय जय सतगुरु मेरे की। सदा साहिबी सुख से बसियो अमर पुई के गेरी। निर्विकार निरंतर तू ही पूरे सकल में महान। तेरी साधो पूरे सकल में महान। सब पर तेरी साहिबी, सब पर तेरी साहिबी। तुझे पर साहिब नाल निर्विकार निर्भय, निर्विकार निर्भय तू ही पूरे सकल में महान। तेरी साधो पूरे सकल में महान। सब पर तेरी साहिबी, सब पर तेरी साहिबी। तुझे पर साहिब नाल निर्विकार निर्भय। परम पिता परमात्मा ಕಬೀರರ ಪುಣ್ಯಾತ್ಮರೇ, ಪರಮೇಶ್ವರ ಕಬೀರರ ಅಪಾರ ಕೃಪೆಯಿಂದ ನನ್ನ ಗುರುದೇವರ ಆಶೀರ್ವಾದದಿಂದ ಇಂದು ಮಕ್ಕಳೇ ನಾವು ನಮ್ಮ ಮನೆಯ ಮಾಹಿತಿ ಸರಿಯಾಗಿ ತಿಳಿದುಕೊಂಡೆವು. ಸೃಷ್ಟಿಯನ್ನು ರಚಿಸಿದ ಆ ಕಬೀರ ಪರಮೇಶ್ವರರು ಸ್ವಯಂ ಭೂಮಿಯ ಮೇಲೆ ಪ್ರಕಟರಾಗಿ ತಮ್ಮ ರಹಸ್ಯವನ್ನು ತಿಳಿಸಿದರು. ಕಾಲನು ಸಂಪೂರ್ಣವಾಗಿ ನಾಮಾವಶೇಷವನ್ನು ಅಳಿಸಿಬಿಟ್ಟಿದ್ದ ಈ ಪರಮಪಿತನ ಮಹಿಮೆಯದ್ದು ಎಲ್ಲಿಯೂ ಉಲ್ಲೇಖವನ್ನು ಸಹ ಉಳಿಸಿರಲಿಲ್ಲ. 600 ವರ್ಷಗಳ ಮೊದಲು ಯಾರೂ ತಿಳಿದಿರಲಿಲ್ಲ ಸತ್ಯಲೋಕವೆಂಬ ವಸ್ತುವಿದೆ ಎಂದು. ಅದಾದ ನಂತರ ಪರಮಾತ್ಮ ಬಂದರು, ಅದರ ಬಗ್ಗೆ ತಿಳಿಸಿದರು, ಬಹಳಷ್ಟು ಜ್ಞಾನವನ್ನು ನೀಡಿದರು. ಆದರೆ ಈ ರೀತಿಯಲ್ಲಿ ನಿರ್ಣಾಯಕ ಜ್ಞಾನವನ್ನು ಅಡಗಿಸಿಟ್ಟರು. ಕಬೀರ ಸಾಹೇಬರು ಹೇಳುತ್ತಾರೆ, 33 ಅರಬ್ ಜ್ಞಾನ ಹಮ ವ್ಯಾಖ್ಯಾ 33 ಶತಕೋಟಿ और मूल ज्ञान में संगोपति रखा है। धर्मदास मेरी लाख दुआई, ये मूल ज्ञान कई बार बताए। ये सार ज्ञान ಬಾರದು ಪಡಿ, ಇದು ಸಾರ ಜ್ಞಾನವಾಗಿದೆ. ಸಾರ ಎಲ್ಲದರ ನಿಷ್ಕರ್ಷ ತೆಗೆದಿರುವರು. ಸಾರ ಜ್ಞಾನ ಬಾರದು ಪಡಿ ಬಿಚ್ಚಲಿ ಬೀಡಿ ಹಂಸನಿ ಕರಿ। मूल ज्ञान तब तक छिपाई जब तक ये द्वादश पंथ ना मिट जाए। ಕಾಲನು ಹೇಳಿದ, ದ್ವಾದಶ ಪಂಥ ಕರುಣ ಸಾಧ ನಾಮ್ ತುಮಾರ ದೇ ಕರುಣಾರ್ಧ. ಕಬೀರ ಹೆಸರಿನಿಂದ 12 ಪಂಥಗಳನ್ನು ನಡೆಸುವೆ, ನಕಲಿ ಪಂಥಗಳನ್ನು. ದ್ವಾದಶ ಪಂಥ ನಾಮ್ದು ನೇಹಿ ಮೇರೆ ಮುಖ ಮಹಾನ್ ಸುನಿ और अनेक पंथ चलाओ या भी जीवों को गरमाओ। तीर्थ व्रत जप तप मन लाई
देवी देव और देव पुजाई ಜಾವೋ ಜೋಗಜಿತ್ ಸಂಸಾರ ಇವನನ್ನು ಜ್ಞಾನಿ ಎಂದು ಸಹ ಹೇಳುತ್ತಾರೆ. ಪರಮಾತ್ಮ ಒಮ್ಮೆ ತಮ್ಮ ಪುತ್ರ ಜ್ಞಾನಿಯ ರೂಪದಲ್ಲಿ, ಇನ್ನೊಮ್ಮೆ ಜೋಗಜಿತನ ರೂಪದಲ್ಲಿ. ಇವರು ಒಬ್ಬರೇ ಆಗಿದ್ದಾರೆ, ಜೋಗಜಿತ ಮತ್ತು ಸಹಜದಾಸ. ಹಾಗಾಗಿ ಆವಾಗ ಯಾರ ರೂಪ ಕಾಣುತ್ತಿತ್ತೋ ಕಾಲನು ಅವರೇ ಎಂದು ತಿಳಿದು ಹೇಳುತ್ತಿದ್ದ. ಅವನಿಗೆ ಭ್ರಮೆಯಾಗಿತ್ತು ಇವನು ಜ್ಞಾನಿಯೋ ಅಥವಾ ಸಹಜದಾಸನೋ ಎಂದು. ಆದರೆ ಅವರು ಸ್ವತಃ ಮಾಲೀಕರಾಗಿದ್ದರು. ಅದಕ್ಕೆ ಹೇಳುತ್ತಾನೆ, ತಾವು ಜೋಗ್ ಜೀವ ಸಂಸಾರ ಜೀವ ಸಾಮಾನ್ಯ ಕಹ ತುಮಾರ ಜೀವ್ ತುಮಾರ ಕಹ ನಿಮಾನ್ಯ ಹಮರಿ ರೋಡ್ ಹೋ ಬಾದ್ ವಖ. ಅಂದ್ರೆ ಇಷ್ಟೊಂದು ತಪ್ಪಾದ ಜ್ಞಾನವನ್ನು ತುಂಬಿಸುತ್ತೇನೆ ಕಲಿಯುಗದಲ್ಲಿ. ಯಾವಾಗ ನಿಮ್ಮ ಮೆಸೆಂಜರ್ ಹೋಗುತ್ತಾನೋ, ಮೆಸೆಂಜರ್ ನೀವು ಕಳುಹಿಸಿದ ಭಕ್ತನು ಹೋಗುತ್ತಾನೋ, ಸಂತನು ಹೋಗುವನು, ಪ್ರಚಾರಕ. ಅದಕ್ಕಿಂತ ಮೊದಲು ಇಷ್ಟೊಂದು ಕೆಡಿಸಿ ಬಿಡುತ್ತೇನೆ ಇವರನ್ನು. ನಿಮ್ಮವನ ಜೊತೆ ವಿವಾದವನ್ನು ಮಾಡುತ್ತಾರೆ, ನಮ್ಮ ಪಕ್ಷವನ್ನು ವಹಿಸುತ್ತಾರೆ ತಪ್ಪು ಜ್ಞಾನದಿಂದ. ಅದಕ್ಕೆ ಪರಮಾತ್ಮ ಹೇಳಿದರು, ಸರಿ ಆಯಿತು, ನಿನಗೆ ಗೊತ್ತು ನನಗೆ ಗೊತ್ತು, ನೀವು ನಿಮ್ಮ ಕೆಲಸವನ್ನು ಮಾಡಿ, ನಾನು ನನ್ನ ಕೆಲಸವನ್ನು ಮಾಡುವೆ. ಅದೇ ಸಮಯದಲ್ಲಿ ಹೇಳಿದರು, 5500 कलयुग बीत जाए महापुरुष फरमान जग तारक को पाए घर घर बोध विचार हो दुर्मति दूर बहाए कलयुग में सबके को बर्तन से छुपाए। एक अनेक हो गए बहुर अनेक हो एक हंस चले सतलोक को इस सच्चे नाम की टेक. ಸತ್ಯ ಭಕ್ತಿಯ ಆಶ್ರಯದಿಂದ ಮೇಲೆ ಹೋಗುತ್ತಾರೆ. ಆದ್ದರಿಂದ ಮಕ್ಕಳೇ, ಪರಮಾತ್ಮ ಕಬೀರರು ಎಲ್ಲವನ್ನು ಸ್ಪಷ್ಟ ಮಾಡಿದ್ದಾರೆ. ಸಂತ ಗರೀಬ್ದಾಸರು ಮಾಲೀಕರ ಜ್ಞಾನ ಮತ್ತು ಅವರ ಮಹಿಮೆಯನ್ನು ಅಪಾರವಾಗಿ ಬರೆದಿದ್ದಾರೆ. ಅಂದ್ರೆ ಯಾವ ಸಾಧನೆ, ಎತ್ತೆತ್ತಿಸಿಕೊಂಡು ದೇವತ ಬಂದೆ ಸವಿ ನಿರಂಜನ್ ಡೈರಿ, ಇವರ ಮೋಕ್ಷವಾಗಲಿಲ್ಲ. ಬ್ರಹ್ಮ ವಿಷ್ಣು ಮಹೇಶ ಇವರೆಲ್ಲ ದೇವತೆ ಋಷಿ ಇವರೆಲ್ಲರೂ ಜನ್ಮ ಮೃತ್ಯುವಿನಲ್ಲಿ ಬರುತ್ತಾರೆ. ಇವರಿಗೆ ಕಾಲನಿಂದ ಬಿಡುಗಡೆ ಸಿಗಲಾರದು. जट कोंडल ऊपर आसन है सतगुरु की शैल सुनो भाई जान भलु प्रहलाद नहीं पहुंचे सुख दे को मार्ग ना पाई. नारद मुनि मुस्काए रहे दत्त गोरस से को सोचा है बड़ी सैल अदम सुल्तान करी सतगुरु तक किया टुक पहुंचा है. धर्मराजा का ध्यान धरे अद्या अधिकार वकालत है दो लिखवा चित्र गुप्त जिसके सतगुरु तकिया नहीं पावत है. ತಕಿಯ ಅಂದ್ರೆ ಪರಮಾತ್ಮನ ನಿಜ ಸ್ಥಾನ, ಆ ತತ್ ಸಿಂಹಾಸನ. ಹೇಳುತ್ತಾರೆ ಜನಕುಂಡಲ ಉಪ್ಪರ್, ಈ ಶಿವನ ಲೋಕವನ್ನು ಇವರು ಬಹಳ ಉತ್ತಮ ಲೋಕವೆಂದು ನಂಬುತ್ತಾರೆ. ಜಟ ಕುಂಡಲಿಯನ್ನು ಎಲ್ಲಕ್ಕಿಂತ ಒಳ್ಳೆಯ ಸ್ಥಾನವೆಂದು ನಂಬುತ್ತಾರೆ. ಏಕೆಂದರೆ ಅಲ್ಲಿಂದ ಗಂಗೆ ಬಂದಳು, ನಂತರ ಮುಂದೆ ಹರಿದು ಕೆಳಗೆ ಬಂದಳು. ಇವಳು ಸತ್ಯಲೋಕದಿಂದ ಬಂದಿದ್ದಳು. ಅದಕ್ಕಾಗಿ ಪರಮಾತ್ಮ ಹೇಳುತ್ತಾರೆ, ಜಟ ಕುಂಡಲಿಗಿಂತಲೂ ಸಹ ಉತ್ತಮ ಸ್ಥಾನ, ಎಲ್ಲಕ್ಕಿಂತ ಮೇಲೆ ಕಬೀರ ಸಾಹೇಬರ ಆಸನ ಅಂದರೆ ಸ್ಥಾನ ವಾಸವಿದೆ. ಜಟ್ಕೋನಲ್ ऊपर आसन है सतगुरु की सैल सुनवाई ना गुरु प्रहलाद नहीं पहुंचे सुख दे को महाराज ना पाई. कोई है रे परले पार का जो वेद कह संकार का कोई है रे परले पार का जो वेद कुछ संकार का. ಅಂತಹವನು ಯಾರಾದರೂ ಇದ್ದರೆ ನನಗೆ ತಿಳಿಸಿ. ಪರಲೆ ಪಾರ್ ಅಂದ್ರೆ ಸತ್ಯಲೋಕದವನು ಯಾರಾದರೂ ಇದ್ದರೆ, ಅವನಿಗೆ ಜ್ಞಾನವಿದ್ದರೆ ಹಾಗೂ ತಿಳಿಸಿ. ಅಲ್ಲಿದ್ದೇನು ಅನಹತ ಧುನ್ ಅಂದ್ರೆ ಅನಾಹತ ನಾದವೇನು ನಡೆಯುತ್ತಿರುತ್ತದೆ. ಹೇಗೆಂದ್ರೆ ಈ ರಾಧಾಸ್ವಾಮಿ ಪಂಥದವರೇನಿದ್ದಾರೆ, ಇವರು ಹೇಳುತ್ತಾರೆ, ಶರೀರದಲ್ಲಿಯೇ ಅನಾಹತ ನಾದವನ್ನು ಕೇಳುತ್ತೇವೆ. ಓಹೋ, ನಾದ ಕೇಳುತ್ತೇವೆ, ಒಳಗೆ ನಾದವನ್ನು ಕೇಳುತ್ತೇವೆ. ಪರಮಾತ್ಮ ಕಬೀರರು ಸ್ಪಷ್ಟಪಡಿಸಿದ್ದಾರೆ. ಒಂದು ಶಬ್ದವಿದೆ, ಕರ್ಣೇನೋ ದೀದಾರ್ ಮಹಲ್ ಮೇ ಪ್ಯಾರಾ ಹೈ, ಅದರ 32 ದ್ವೀಪದಿ ಇದೆ. ಎಲ್ಲ ಡೀಟೇಲ್ ಹೇಳಿ ಲಾಸ್ಟ್ನಲ್ಲಿ ಇದನ್ನು ಹೇಳಿದ್ದಾರೆ, आदि माया किन्नी चतुराई और ये झूठी बाजी पिंड दिखाई ताका प्रतिबल डारा है इस अंड और पिंड के पार स्वदेश हमारा है.
ಈಗೇನು ಈ ಶರೀರದೊಳಗೆ ನಾದವನ್ನು ಕೇಳುತ್ತೇವೆ ನಾವು, ಇದೆಲ್ಲವೂ ಕಾಲನ ನಾದವಾಗಿದೆ. ಹಾಗೂ ಈ ದೇವಿಯು, ದುರ್ಗೆಯು ಆದ್ಮಾಯನ ಕಿನ್ನಿ ಚತುರಾಯಿ, ಆದಿ ಮಾಯಾ ಕಿನ್ನಿ ಚತುರಾಯಿ ಸತ್ಯಲೋಕದ ನಕಲನ್ನು ತಯಾರಿಸಿದ್ದಾಳೆ. ಇದೆಲ್ಲವೂ ಮಿಥ್ಯ. ಅಂದ್ರೆ ಅಲ್ಲಿ ಹೀಗೆ ಸ್ತ್ರೀ ಪುರುಷ, ಇದೇ ರೀತಿ ಸ್ವರ್ಗ, ಅಲ್ಲಂತೂ ಎಲ್ಲವೂ ಸ್ವರ್ಗವಾಗಿದೆ. ಇವರು ಇಲ್ಲಿ ಬೇರೆ ಮಾಡಿ ಅದರ ನಕಲು ತಯಾರಿಸಿರುವರು. ಹಾಗೂ ಇದರಲ್ಲಿ ನಕಲಿ ಸತ್ಯಲೋಕ, ಅಲಕಲೋಕ, ಅಗಮಲೋಕ ಮತ್ತು ಅಖಲೋಕ, ಅನಾಮಿಲೋಕ ಮಾಡಿಟ್ಟಿದ್ದಾರೆ. ಯಾರಾದರೂ ಅಲ್ಲಿ ತಲುಪಿದರೆ ಅವರನ್ನು ಅಲ್ಲಿಯೇ ಇಟ್ಟುಕೊಳ್ಳುತ್ತಾರೆ. ಹೇಗೆಂದ್ರೆ ನಿಮ್ಮಲ್ಲಿ ಸತ್ಯನಾಮ ಮತ್ತು ಸಾರನಾಮದ ಜಪ ಮಾಡಿಯೂ ಸಹ ಇಲ್ಲಿಯೇ ಉಳಿಯುವಿರಿ. ಆಗ ಇಂತಹ ದುರ್ಗತಿ ಮಾಡುತ್ತಾರೆ ಇವರು. ಈ ನಕಲಿ ಸತ್ಯಲೋಕದಲ್ಲಿ ಕೂರಿಸಿ ಬಿಡುತ್ತಾರೆ. ನೀವು ಬಂದಿರಿ ಸತ್ಯಲೋಕಕ್ಕೆಂದು, ಮತ್ತು ನಿಮ್ಮ ಗಳಿಕೆ ಯಾವಾಗ ಸಮಾಪ್ತವಾಗುತ್ತದೆಯೋ ಆಗ ಕೆಳಗೆ ಒಗೆಯುತ್ತಾರೆ. ನಾಯಿ, ಕತ್ತೆ, ಹಂದಿ ಮಾಡಿಬಿಡುತ್ತಾರೆ. ಅದಕ್ಕಾಗಿ ಇಲ್ಲಿ ನೀವು ಬಹಳ ಗಮನದಿಂದ ಈ ಪ್ರತ್ಯೇಕ ಪಾಯಿಂಟ್ಗಳನ್ನು, ಪ್ರತ್ಯೇಕ ಮಾತು, ನಮ್ಮ ಜೊತೆ ಏನು ಮೋಸವಾಗುತ್ತದೆ ಅದನ್ನು ಸಹ ಜೊತೆಯಲ್ಲಿ ನೆನಪಿಟ್ಟುಕೊಳ್ಳಬೇಕು. ಹಾಗಾಗಿ ಗರೀಬ್ ದಾಸರು ಹೇಳುತ್ತಾರೆ, ಕೊಯ್ ಹೇರೆ ಪರ್ಲೆ ಪಾರ್ಕ ಜೋ ಬೇದು ಪುದ ಚನ್ಕಾಲತ ವಾರಹಿ ಗೋರಖ್ ವಾರಹಿ ದತ್ ವಾರಹಿ ಧರು ಪರ್ಲಾದ ತರತ್. ವಾರ್ ಅಂದ್ರೆ ಈ ಸೈಡ್ನಲ್ಲಿಯೇ, ಕಾಲನ ಲೋಕದಲ್ಲಿಯೇ ಇದ್ದಾರೆ ಇವರೆಲ್ಲರೂ. ಯಾರ್ಯಾರು? ಎಲ್ಲರ ಹೆಸರನ್ನು ತಿಳಿಸಿದ್ದಾರೆ. ವಾರಹಿ ಗೋರಖ್ ವಾರಹಿ ದತ್ ದತ್ತಾತ್ರಿ, ವಾರಹಿ ಧರು ಪರ್ಲಾದ ಅರ್ಥ, ವಾರಹಿ ಸುಖದೇವ್, ವಾರಹಿ ವ್ಯಾಸ್, ವಾರಹಿ ಪಾರಾಸ್ವರ ಪ್ರಕಾಶ್, ವಾರಹಿ ದುರ್ವಾಸ ದರ್ವೇಶ್, ವಾರಹಿ ನಾರद सारद शेष, वारहि भर्तरि गोपी जल, वारहि सनक सनंदन वन, वारहि ब्रह्मा वारहि इंद्र, ವಾರಹಿ ವಿಷ್ಣು ಶೇಷ ಕಲಾ ಗೋವಿಂದ್. ವಿಷ್ಣು ಮತ್ತು 1000 ಕಲೆಗಳ ಗೋವಿಂದ, ವಿಷ್ಣುವು ಕೂಡ ಮತ್ತು ಈ ಕಾಲನು ಸಹ. ವಾರಹಿ ಶಿವಶಂಕರ ದೋಷಂ, ವಾರಹಿ ಧರ್ಮರಾಯ ಆರಂಭ, ವಾರಹಿ ಧರ್ಮರಾಯ ಧರ ಧೀರೆ, परम धाम पहुँचे है कबीर, रज्ञ जो श्याम अथर्व वेद, परम धाम नहीं नया वेद, अलल पंख अगाहद बेव, जैसे कुंजी सुरती से, वार पार थे हा न था, गरीब दास निर्मोह नगा. ಈಗ ಮಕ್ಕಳೇ, जगद कुंडल ऊपर आसन है, सतगुरु की शैल सुनवाई, जान तब पर नाथ नहीं पहुंचे, सुख के कुमार बिना पाई. ಎಲ್ಲರ ಪ್ರಮಾಣವನ್ನು ನೀಡಿದರು. ಎಲ್ಲರೂ ಕಾಲನ ಬಲೆಯಲ್ಲಿದ್ದಾರೆ. ಕೇವಲ ಮಾಲೀಕ ಒಬ್ಬರೇ ಹೋಗಿದ್ದಾರೆ, ಅಥವಾ ಅವರ ಲೈನ್ ಮೇಲೆ ಯಾರು ನಡೆಯುತ್ತಾರೆ ಅವರನ್ನು ಕರೆದೊಯ್ಯುತ್ತಾರೆ. ಹಾಗಾಗಿ ಮಕ್ಕಳೇ, ಆ ಪರಮಾತ್ಮನ ಅಪಾರ ದಯೆ ಇದೆ ನಿಮ್ಮ ಮೇಲೆ. ಇಂತಹ ಅದ್ಭುತ ವಾಣಿ ಈಗ ತಿಳಿಯುವುದು ನಿಮಗೆ. ಮೊದಲು ನಿಮಗೆ ಕಂಪ್ಲೀಟ್ ಜ್ಞಾನವನ್ನು ತಿಳಿಸಿದ್ದೇನೆ, ನಿಮ್ಮ ವಿಶ್ವಾಸವನ್ನು ದೃಢ ಮಾಡಿದೆ. ಅಂದ್ರೆ ಕಬೀರ್ ಈಸ್ ಗಾಡ್ ಮತ್ತು ಎಲ್ಲ ಪ್ರಮಾಣಗಳನ್ನು ನೀಡಿದೆ. ಈಗ ದಾಸನು ಏನು ಹೇಳಿದರು ಎಲ್ಲವೂ ಸತ್ಯವಾಗಿದ್ದು ಅದು ನಿಮ್ಮ ಹೃದಯದಲ್ಲಿ ಮನೆ ಮಾಡುತ್ತದೆ. ಗ್ರೀವ ಕಸ್ತೂರಿ ನಾಮ ಕಬೀರೆ ಹೇ, बिन छेड़े मैं गमते, आदि अंत की कहते हूँ, पत्थर कोई न समझते. ಗರೀಬ್ ದಾಸರು ಹೇಳುತ್ತಾರೆ, ಕಬೀರ್ ಸಾಹೇಬರ ನಾಮ, ಕಬೀರ್ ಸಾಹೇಬರ ಶಕ್ತಿ, ಕಬೀರ್ ಸಾಹೇಬರ ಮಹಿಮೆ ಕಸ್ತೂರಿ ಇದ್ದಂತೆ ಸ್ವಯಂ ತಾನಾಗಿಯೇ ಅದರ ಶಕ್ತಿ ಗೋಚರಿಸುತ್ತದೆ. ಮತ್ತು ಆದಿ ಅಂತ್ಯ, ಸ್ಟಾರ್ಟ್ನಿಂದ ಹಿಡಿದು ಕೊನೆಯ ತನಕ ಹೇಳಿಬಿಡುತ್ತೇನೆ. ಈ ಪರಮಾತ್ಮ ಕಬೀರನ ಸಮಾನ ಯಾವ ಸಂತನೂ ಇಲ್ಲ, ಯಾವ ಭಗವಂತನೂ ಸಹ ಇಲ್ಲ. ಗಿರಿವನ್ನೆನ್ನೋ ಮದ್ ನಿರಖತ್ರ ಅವಿಗತ ನಾಮ ಕಬೀರೆ, ಬೇಡ ಪಾರ ಲಗಾಯ ಹೋ ಸುರ್ತಿ ಸರೋವರ ತೀರೆ. ಇದು ಸರ್ಬಂಗಿ ಸಾಕ್ಷಿಯ ಅಂಗವಾಗಿದೆ. ಇದರಿಂದ ವಾಣಿಯನ್ನು ಹೇಳುತ್ತಿದ್ದೇನೆ. गरीब 88 ना गए, 2400 पर जोखे,
तेतीसों पर तलब है, कोई बकरा कोई भूख है, ಬಂದಿ ಛೋಡನ ಸುಪುತ್ರ ಗರೀಬ್ದಾಸನೇ, ನಿನ್ನ ಜಯ ಜಯಕಾರವಾಗಲಿ. ಧನ್ಯರು ನಿನ್ನ ತಂದೆ ತಾಯಿಯರು, ಅವರಿಂದ ನಿನ್ನ ಜನ್ಮವಾಯಿತು. ಹೊಯ್ ಹೊಯ್. ಎಲ್ಲಿಯ ತನಕ ಸೂರ್ಯ ಚಂದ್ರರಿರುತ್ತಾರೋ, ಬಂದಿ ಛೋಡ್ ಗರೀಬ್ದಾಸನೇ ನಿನ್ನ ಹೆಸರು ಮಿನುಗುತ್ತಿರುತ್ತದೆ. ಮಕ್ಕಳೇ, ಅದ್ಭುತವನ್ನೇ ಮಾಡಿಬಿಟ್ಟ ಮಾಲೀಕರ ಮಗನು. वीर सहस 88 न गए, 24 पर जोख है, 33 पर तलब है, कोई बकरा कोई भूख. ಈ 33 ಕೋಟಿ 9 ಮತ್ತು 24 ಅವತಾರಗಳು, 88,000 ಋಷಿ ಹಾಗೂ 24 ಅವತಾರಗಳು, 33 ಕೋಟಿ ದೇವತೆಗಳು, ಇವರ ಮೇಲೆ ಕಾಲನ ಹಿಡಿತವಿದೆ. ಸಂಬಂಧ ತಯಾರಿದೆ ಇವನದ್ದು. ಹಾಗೂ ಇವ್ರು ಯಾರು ಪಾರಾಗಿಲ್ಲ, ಆಗುವುದೂ ಇಲ್ಲ. ಯಾರೋ ಕುಡಿ ಆಗುವರು, ಇನ್ಯಾರೋ ಬೋಕ ಆಗುತ್ತಾರೆ. ಬೋಕ್ ಅಂದ್ರೆ ಒಂದು ಎತ್ತಿರುತ್ತದೆ, ಹೋಳಿ. ಈಗ ಹೇಳುವ ಉದ್ದೇಶವೇನೆಂದ್ರೆ, 84 ಲಕ್ಷ ಯೋನಿಗಳಲ್ಲಿ ಹೋಗುತ್ತಾರೆ. ಗಿರಿಬುದ್ಧ ಸುವಾಗಿಯೋ ಚಲ್ಲೇಗ ಜೋಹೆ ಮಾಲೆ ಕಾ ನೀರಿ, ಬಹುತಕ ಗೋತೆ ಖಾಯೆಂಗೆ ಸತ್ಯು ಕೆ ಹೈ ಕಬೀರ್. ನೀವು ಹೇಳುತ್ತೀರಿ 9 ಅವತಾರರು ಬಂದರು, 10ನೇಯವನು ಬರುವನು, 10ನೇಯವನು ಸಹ ಹೀಗೆ ಹೋಗಿ ಬರುತ್ತಾನೆ. ಯಾವ ರೀತಿ ಇವರು ಹೋದರು? ಕರ್ಮಗಳನ್ನು ಹಾಳು ಮಾಡಿಕೊಂಡು. ಬಹಳ ಭಕ್ತರು ಹೋಗಿ ಕಾಲನ ಬಲೆಯಲ್ಲಿ ಸಿಲುಕಿಕೊಳ್ಳುತ್ತಾರೆ. ಸತ್ಮೂರ್ಖ ಹೇ ಕಬೀರ್. ಗಿರಿಬಿನ್ನ ಸತ್ಯಗುರು ದನನಿ ಜನ ಜಗ ಮಾಯನ ಬಾಪೆ, ಪೆಣ್ ಬರ್ಮನ್ ಸೇ ರಹಿತ ಹೈ नाना दिन उताप. गरीब सबद संदेशा कहते हो, दिन बिन भेद विचार, इसको माया जानियो नो तस्मा अवतार. ಮಕ್ಕಳೇ, ಏನು ಹೇಳುತ್ತಾರೆ? ಗಿರಿಬ್ ಶಬದ್ ಸಂದೇಶ कहते हो, दिन बिन भेद विचार, इनको माया जानियो नो बसना ಅವತಾರೆ. ಹೇಳುತ್ತಾರೆ, 9-10 ಅವತಾರಗಳು ಬಂದರು, ಯಾರನ್ನು ನೀವು ಭಗವಂತರೆಂದು ನಂಬುತ್ತೀರಿ? ಇದು ಕೂಡ ಕಾಲನ ಜಾಲವಾಗಿದೆ, ಇದು ಸಹ ಮಾಯೆ ಆಗಿತ್ತು. ಗಿರಿಂ ಕೆರಸನ ಕನ್ನಯ್ಯ ರಾಮ ಹೇ ಬಲಿ ಬೋಮನೆ ಅವತಾರೆ, ಎರ್ನಾಕುಸ್ ನರ್ಸಿಂಗ್ ಹೇ ಯೇ ಸಬ್ ಮಾಯಾ ವಿಸ್ತಾರ. गिरिम पोतो अचल अनूप है नूरी दे शरीरी, करता हो ಅವತರೆ ಯೇ ಮಾಯಾ ಕೆ ರಘುವೀರಿ. ಇವರು ಕರ್ತಾರರಾಗಿ ಬರುತ್ತಾರೆ, ಅಂತ್ಯದಲ್ಲಿ ಸರ್ವನಾಶ ಮಾಡಿಕೊಂಡು ಸತ್ತರು. ಶ್ರೀಕೃಷ್ಣನ ಕಾಲಿಗೆ ಬಾಣ ತಗುಲಿ ಸತ್ತು ಹೋದ ವಿಷಯುಕ್ತ. ಶ್ರೀರಾಮಚಂದ್ರರು ಸರಿಯೂ ನದಿಯಲ್ಲಿ ಜಲಸಮಾಧಿ ಪಡೆದ, ಮುಳುಗಿ ಸತ್ತು ಹೋದ. ಗಂಗ್ರೀವ್ ಓ ತೋ ಅಚಲ ಅನೂಪ ಹೇ, ಅವಿನಾಶಿಯಾಗಿದ್ದಾರೆ ಅವರಂತೂ. ನೂರಿ ಬೇಸರೀರಿ ಯೇ ಕರ್ತಾ ಹೋ ಅವತರೆ ಜನಮಲೆ ಯೇ ಮಾಯಾ ಕೆ ರಘುವೀರಿ. ಇವರು ಮಾಯೆಯ ಭಗವಂತರು, ಕಾಲನದ್ದು. ಗರೀಬ್ ತರ್ತಾ ಕೋ ಕರ್ತಾ ಕಹೇ ಬಡ ಅಂದೇಸಾ ಬೋಹಿ, ಪಾರಸ್ ಪದ ಬೇಟ್ಯಾ ನಹಿ ಜಿಸ್ಕೋ ಕೈಯೇ ಲೋಗ್. ಹೇಳುತ್ತಾರೆ, ಯಾರು ಜನ್ಮಧಾರಣೆ ಮಾಡಿ ಬಂದಿದ್ದಾರೆ, ನಿಮ್ಮ ರಾಮಕೃಷ್ಣ ವಿಷ್ಣು ಬ್ರಹ್ಮ ಶಿವ, ನೀವು ಇವರನ್ನು ಕರ್ತಾರರೆಂದೆನ್ನುತ್ತೀರಾ, ಭಗವಂತರೆಂದು ಕರೆಯುತ್ತೀರಾ? ನನಗೆ ಬಹಳ ದುಃಖವಿದೆ. ಹಾಗೂ ಒಂದು ಮಾತನ್ನು ತಿಳಿಸಿ, ಯಾವ ನಾಮವನ್ನು ನೀವು ಜಪಿಸುತ್ತೀರಿ? ಅವರು ಜಪ ಮಾಡಿದರು, ಯಾರು ಇಲ್ಲಿ ಬಂದಿದ್ದರು ಭಗವಂತರಾಗಿ. ಆ ನಾಮ ಮೋಕ್ಷದ್ದಲ್ಲವೇ ಅಲ್ಲ. ಯಾವ ಋಷಿಯ ಬಳಿಯೂ ಈ ನಿಜಮಂತ್ರ ಸತ್ಯನಾಮ ಸಾರನಾಮವಿಲ್ಲ. ಅದಕ್ಕೆ ಹೇಳುತ್ತಾರೆ, ಮುಕ್ತಿ ಹೇಗೆ ಆಗುವುದು? ಉದಾಹರಣೆ ನೀಡಿರುವರು, ಈಗ ಲೋಹಕ್ಕೆ ಸ್ಪರ್ಶ ಮಾಡಿ ಸ್ಪರ್ಶಿಸಲಿಲ್ಲ. ಆ ಲೋಹವನ್ನು ಅದು ಹೇಗೆ ಚಿನ್ನವೆಂದು ಕರೆಯುತ್ತಿದ್ದೀರಿ ನೀವು? ಅದು ಚಿನ್ನವಾಗಿರಲು ಸಾಧ್ಯವೇ ಇಲ್ಲ, ಅದು ಲೋಹವೇ ಆಗಿದೆ. ಗಿರಿವರ್ತಾ ಕೋ ಕರ್ತಾ ಕಹೇ ಬಡ ಅಂದೇಸಾ ಬೋಹೋ, ಪಾರಸ್ ಪದ ಬೇಟ್ಯಾ ನಹಿ ಜಿಸ್ಕೋ ಕೈಯೇ ಲೋಗ್. ಪಾರಶ ಪದ, ಆ ಪದ್ಧತಿ, ಆ ಭಕ್ತಿ, ಸ್ಪರ್ಶ ಮಣಿಯಂತೆ ಜೀವಿಯ ಕರ್ಮ ಬದಲಿಸಬೇಕು, ಸಂಸ್ಕಾರವನ್ನು ಬದಲಿಸಬೇಕು, ಮೋಕ್ಷ ನೀಡಬೇಕು. ಆ ಭಕ್ತಿ ಸಿಗದಿದ್ದರೆ ಹೇಗೆ ನಂಬಬೇಕು ಅವನು ಚಿನ್ನದಂತಾದನೆಂದು, ಮೋಕ್ಷವಾಗುವುದೆಂದು?
गिरिवत लोक अलोकम दीप सब पूर्ण पद प्रकाश दौल धरनी सब जाएंगे फिर रहसी आकाश. ಇದು ಮಹಾಪ್ರಳಯದ ಮಾತನ್ನು ಉತ್ತರಿಸಿದ್ದಾರೆ. गरीब आकाश नाश में है नहीं और सब का नाश सबद अतीत सुबाने है तिथಿ ಬಾರನ ಬಾರೆ ಮಾಶು. ಹೀಗೇನು ತಿಳಿಸುತ್ತಾರೆ ಬಂದಿ ಛೋಡ್ ಗರೀಬ್ದಾಸ್ ಮಹಾರಾಜರು. ಅಂದ್ರೆ ನೀನು ಮಾಣಿಕ್ಯವಾಗಿದ್ದೆ ಸತ್ಯಲೋಕದಲ್ಲಿ. ಮೇರೆ ಹಂಸಾಬಾಯಿ हंस रूप था जब तुम आए अपना स्वरूप भूला तात जीव कहाया मेरे हंसा भाई हंस रूप था जब तू आए. ಈಗೇನು ಹೇಳುತ್ತಾರೆ, ಸತ್ಯಲೋಕದಿಂದ ಬಂದು ನೀವು ಎಷ್ಟೊಂದು ಕೇಳಮಟ್ಟಕ್ಕೆ ಜಾರಿ ಬಿಟ್ಟಿರಿ, ಎಲ್ಲಿ ತಲುಪಿ ಬಿಟ್ಟಿರಿ. ಹೇ ಬಂದಿ ಛೋಡ್. ಗಿರಿವಲಾಲ್ ಸೆ ಹೀರಾ ಗಯಾ हीरे से गया गोत मोती से सीसा गया जो बिसरा जाता ಗೋತ್. ನೀನು ಅಲ್ಲಿ ಮಾಣಿಕ್ಯನಾಗಿದ್ದೆ, ಹಂಸನಾಗಿದ್ದೆ, ಭಕ್ತಿಯಿಂದ ಪರಿಪೂರ್ಣ ಶಕ್ತಿಯಿಂದ ಯುಕ್ತರಾಗಿದ್ದೀರಿ ಅಲ್ಲಂತೂ. ಮತ್ತು ಇಲ್ಲಿ ಬಂದು ಮುತ್ತು ಆಗಿಬಿಟ್ಟಿರಿ, ಅಂದ್ರೆ ಕಡಿಮೆ ಬೆಲೆಯುಳ್ಳವರಾಗಿದ್ದೀರಿ. ದೇವತೆಗಳಾಗಿ ಕುಳಿತಿರಿ ತಮ್ಮ ಕರ್ಮಗಳನ್ನು ಕೆಡಿಸಿಕೊಂಡು. ಮೋತಿ ಶೇಷಿ ಶಾಭಯ ಅಂದ್ರೆ ತುಂಬಾನೇ ಅಶಕ್ತರಾಗಿದ್ದೀರಿ, ನೀವು ಜೀವಿಗಳಾಗಿ ಬಿಟ್ಟಿರಿ. ತುಂಬ ಬಿಸರೆ ಜಾತ್ ಅವ್ರ ಗೋತ್ ಅಂದ್ರೆ ಪರಮಾತ್ಮ, ಪೂರ್ಣ ಪರಮಾತ್ಮನನ್ನು ಮರೆತು ಬಿಟ್ಟಿದ್ದೀರಿ. ಮತ್ತು ಇಲ್ಲಿ 24 ಗಂಟೆ ಕಾಲ ಯಾವ ಜೀವಿಯೂ ಸುಖಿ ಇಲ್ಲ. ಗ್ರೀವ್ ಘಟ್ ಮೇ ಸೋಕ್ ಸಿಲ್ಸಲ್ಲ ಸೋತ್ತಗ ಬಡ ಅಂಡೇರೆ ಯೇ ನಮಗಿಣತಿ ಕೆ ದಿಯೇ ಫೇರ್ ಶಕೆ ತೋ ಬೇರಿ. ಪರಮಾತ್ಮ ಹೇಳುತ್ತಾರೆ, ನೀವು ಬುದ್ಧಿ ಹೇಗೆ ಮಾಡುವಿರಿ, ಇಷ್ಟೊಂದು ಟೆನ್ಷನ್ ತುಂಬಿದ್ದಾನೆ ನಿಮ್ಮ ತಲೆಯಲ್ಲಿ. ಆದರೂ ಸಹ ಹೇಳಿದ್ದಾರೆ, ಭಕ್ತಿಯನ್ನು ಮಾಡಿ, ನಾನು ನಾಮವನ್ನು ಕೊಡುತ್ತೇನೆ, ಅದರ ಭಕ್ತಿಯನ್ನು ಮಾಡಿ. ನಿಧಾನವಾಗಿ ಈ ಕಷ್ಟಗಳು ಸಹ ದೂರವಾಗುತ್ತವೆ. ಹಾಗೂ ಇದರಲ್ಲಿಯೇ ಆರಂಭವಾಗುತ್ತದೆ, ದುಃಖದಿಂದಲೇ ಆರಂಭ ಮಾಡುತ್ತೇವೆ ನಾವು. ಈ ದುಃಖದಲ್ಲಿ ಭಕ್ತಿಯನ್ನು ಬಿಡಬೇಡಿ, ಮಾಡುತ್ತಲಿರಿ. ಮತ್ತು ಎಣಿಕೆಯ ಉಸಿರಾಗಿವೆ, ಇವುಗಳನ್ನು ಸಂಭಾಳಿಸಲು ಸಾಧ್ಯವಾದರೆ ಸಂಭಾಳಿಸಿಕೊ. ಮಂತ್ರಗಳನ್ನು ಮಾಡಿ ಮೌಲ್ಯವನ್ನು ಹೆಚ್ಚಿಸಿಕೊ. ಗ್ರೀವ್ ಘಟಮ ಸೋಕ್ ಸಿಲ್ಸಲ್ಲ ಸೋತ್ತಗ ಬಡ ಅಂದೇರೆ ಬಡ. ಹೇಗೆಂದ್ರೆ ಶೋಕ್ ಯಾವುದೋ ಕಾರಣದಿಂದ ಟೆನ್ಷನ್ ಆಯಿತು, ಅಥವಾ ನಂತರ ಯಾವುದೇ ಇಚ್ಛೆ ಆಯಿತು, ಇದನ್ನು ಮಾಡುವೆ ಅದನ್ನು ಮಾಡುವೆ, ಅದಾಗಲಿಲ್ಲ, ಅಯ್ಯಯ್ಯೋ ಹೀಗಾಯಿತು ಅದಾಯಿತು. ಆದ್ದರಿಂದ ಹೇಳುತ್ತಾರೆ, ನೀನು ಬೇಕಾರ ಮೇ ಕೌನ್ ಹೈ ಕರ್ ಸೇವಾ ಮೇ ಕಾಮ್ ನಮ್ ಇಚ್ಛಾ ಫಲ್ ದೇ ಧೈರ್ಯ ಪಡೆದಲ್ಲಿ ತಕ್ಕ. ಸತ್ಯ ಭಕ್ತಿಯಲ್ಲಿ ತೊಡಗಿ, ನಂತರ ಯಾವ ಕಲ್ಪನೆಯ ಅಗತ್ಯವಿಲ್ಲ. ಮಾಲೀಕನು ಕೇಳುವ ಮೊದಲೇ ನಿಮ್ಮ ಸಹಾಯ ಮಾಡುತ್ತಾನೆ. ಗಿರಿಪತಿ ಬರ್ತಾ ಜಮೀ ಪರ್ ಜೋ ಜೋ ಧರ ಹೈ ಪಾನ್ ಸಮೃದ್ಧ ಝಾಡು ದೇತೆ ಹೇ ನ ಕಾಟ ನ ವಿಜಯ. ಇಂತಹ ಸ್ಥಿತಿಯಲ್ಲಿ ಬಂದು ಬಿಡುವಿರಿ ನೀವು, ನೋಡಿಕೊಳ್ಳಿ. ಗ್ರೀವ್ ಜಿದ್ ಸೆ ತೀದಂ ಪೋಚರೆ ವಹಿ ठोर तू खोजे अंश लोक को चालिए बणमत भर में रोम. ಈ ಕಾಲನ ಸ್ವರ್ಗಾದಿಗಳ ಇಚ್ಛೆಯನ್ನು ಇರಬೇಡ. ಯಾವ ಭಕ್ತಿಯನ್ನು ನಾವು ಹೇಳುತ್ತಿದ್ದೇವೆ ಅದನ್ನು ಶ್ವಾಸಗಳ ಮೂಲಕ ಮಾಡು. ಈ ಕಾಲನ ವನದಲ್ಲಿ ಅಲೆಯಬೇಡ, ಎಲ್ಲಿಯೂ ಹೋಗುವ ಅವಶ್ಯಕತೆ ಇಲ್ಲ, ಮನೆಯಲ್ಲಿಯೇ ಇರಿ, ಭಕ್ತಿಯನ್ನು ಮಾಡಿ. ಗಿರಿವಾಕ್ಯ ಪಡೆದೇ ಹಾಗಯೇ ಸದ್ಗುರು ಕೆ ಉಪದೇಶ ಶಿವ ಬರ್ಮಾ ವಿಶ್ವ ರಕ್ತ ಹೇ ಪಾರ್ ನ ಪಾವಲ ಶೇಷ. गिरिव जो मुठली में आम है बटक बीज बड़ जान सदगुर के उपदेश ते निरक्षिर को छान. गरीब शब्द संधु में लोग है ऐसा गैर कबीर राम कहो साहेब कहो सो हम सत्य कबीर. गरीब ब्रह्म कहो अभिगत कहो कर्ता कहो करीम काद्य में परुआ है सर्वताराम रहीम. गरीब जय गोपालन रोत कर पैरों पर प्रणाम दुआ करो दिल पाक से फसला फसली ಸಲಾಂ. ಅಂದ್ರೆ ನೀವು ದಂಡವತ ಪ್ರಣಾಮವನ್ನು ಮಾಡಿ, ಆದರೆ ನಿಜ ಮನಸ್ಸಿನಿಂದ ಮಾಡಿ ಪ್ರಾರ್ಥನೆ. ಮನಸ್ಸಿನಲ್ಲಿ ಯಾವ ದೋಷವನ್ನು ಇಟ್ಟುಕೊಳ್ಳಬೇಡಿ, ಆಗ ಸಲಾಮಿನ ಆ ಪ್ರಣಾಮದ ಫಲ ನಿಮಗೆ ಸಿಗುತ್ತದೆ. ಸುಮ್ಮನೆ ಆಗಾಗ ದಂಡವತ ಪ್ರಣಾಮವನ್ನು ಮಾಡುತ್ತೀರಿ,
ಮನಸ್ಸಿನಲ್ಲಿ ದೋಷವನ್ನು ಇಡುತ್ತೀರಾದರೆ ವ್ಯರ್ಥದ ಎಕ್ಸಸೈಸ್ ಆಗಿದೆ ಅದು. गिरिम कुल का खामिन एक है दूजा नहीं गंवारे, दो एक है सो दूध की पकड़ा जाए दरबारे. ಏಕೆಂದ್ರೆ ಕುಲದ ಮಾಲೀಕನು ಒಬ್ಬನೇ ಆಗಿದ್ದಾನೆ, ಬೇರೆ ಯಾರೂ ಇಲ್ಲ ಪೆದ್ದನೆ. ಹೇ ಮೂರ್ಖ, ಬೇರೆ ಯಾರೂ ಇಲ್ಲ. ಬುಲ್ಕಾ ಖಾಮಿನ್ ಏಕ ಹೇ ದೂಜಾ ನಹಿ ಗಂವಾರೆ, ದೋ ಏಕ ಹೇ ಸೋ ದೋ ಜುಖಿ ಪಕಡಾ ಜಾಯ್ ದರ್ಬಾರೆ. ಅಂದ್ರೆ ಕುಲಕ್ಕೆ ಮಾಲೀಕನು ಕೇವಲ ಒಬ್ಬ ಕಬೀರನೇ ಆಗಿದ್ದಾನೆ. ಯಾರಾದರೂ ಇವರಿಲ್ಲ ಬೇರೆಯವರಾಗಿದ್ದಾರೆಂದು ಹೇಳಿದರೆ ಪರಮಾತ್ಮನ ದರ್ಬಾರಿನಲ್ಲಿ ನಂತರ ಅವನಿಗೆ ದಂಡ ಸಿಗುತ್ತದೆ. गिरिम सतवादी के चरणों की सिर पर डारों ध्रूर, 84 निश्चय में पहुंचे तक तक दूर. ಸತ್ವಾದಿ ಅಂದ್ರೆ ಕೇವಲ ಸತ್ಯ ಜ್ಞಾನವನ್ನು ನೀಡುವವನು. ಈಗ ಮಕ್ಕಳೇ, ವರ್ತಮಾನದಲ್ಲಿ ಈ ದಾಸನ ಹೊರತು ವಿಶ್ವದಲ್ಲಿ ಯಾರೂ ಸತ್ಯ ಜ್ಞಾನವನ್ನು ಕೊಡುವವನು ಇಲ್ಲ. गिर सत्वादी के चरणों की शर पर डालो धूर, 84 ನಿಶ್ಚಯ ಪೋಂಚೆ ತಕ್ಕ ದೂರ. ಅಂದ್ರೆ ಇಂತಹ ಸಂತನ ಸಂಗ ಮಾಡಿ ಅವರು ಹೇಳಿದನುಸಾರ ಸೇವೆಯನ್ನು ಮಾಡಿ ಅವಶ್ಯವಾಗಿ ನಿಮ್ಮ 84 ಲಕ್ಷದ ಚಕ್ರ ಜನ್ಮ ಮತ್ತು ಮೃತ್ಯು ಜನ್ಮ ಮರಣದ ಚಕ್ರ ಸಮಾಪ್ತವಾಗುತ್ತದೆ. ದ್ರೋಹಿ ಕಿ ಬೈಡ ಪರ ಪಗ ವೀರಿ, 84 ನಿಶ್ಚಯ ಪಡ ಸತ್ಯುಗ ಕಬೀರ. गिरिम सद्वादी किसको को द्रोही जान, बिन बिन कह दीजिए निरक्षर को छान. गिरि भस्मा गिरी भस्म हुआ, गुरुद्रोही को मेटे, साहेब को बेग सिंगारिया कुंभे को मदलेट. गिरिब जोग जीत करुणा में मनिंदर को कबीर, 12 पंथ चलाइया ಡೆಂಗೆ ಬಂದಾವೀರಿ. ಈಗ ಗರೀಬ್ದಾಸರು ಹೇಳುತ್ತಿದ್ದಾರೆ, ಭಸ್ಮಗಿರಿಯಂತೆ ಯಾರು ದುಷ್ಕೃತ್ಯ ಮಾಡುತ್ತಾರೋ ಆ ದುಷ್ಟಾತ್ಮ ಅಂದ್ರೆ ಗುರುದ್ರೋಹಿಗಳು ಹೀಗಿರುತ್ತಾರೆ. ತಮ್ಮ ಗುರುಗಳನ್ನು ಅವರನ್ನೇ ಇಷ್ಟರೆಂದು ನಂಬಿದ, ಅವರೇ ಅವನ ಗುರು ಹಾಗೂ ಗುರುವಿನ ಪತ್ನಿಯ ಮೇಲೆ ಇಂತಹ ಕೆಟ್ಟ ವಿಚಾರವನ್ನಿಟ್ಟಿದ್ದ. ಅದೇ ರೀತಿ ಯಾರು ಗುರುವಿನ ಜೊತೆ ತಲೆಹರಟೆ ಮಾಡುತ್ತಾರೋ, ಈಗ 2-3 ದುಷ್ಟ ವ್ಯಕ್ತಿಗಳು ತಮ್ಮ ಅಸಂಬದ್ಧತೆಯ ಕಾರಣ ಭಕ್ತರನ್ನು ದೋಚ ಬಯಸಿದರು. ಎಲ್ಲವೂ ನನ್ನ ವಿರುದ್ಧ ಕೆಲಸವನ್ನು ಮಾಡಿದರು. ಈ ಸಂಜಯ ದಿಲ್ಲಿಯವನು ಮತ್ತು ಪವನ್ ಜೈಪುರದವನು. ಒಂದೊಮ್ಮೆ ಇವರು ಸತ್ಯವಂತರಾಗಿದ್ದರೆ ಈಗೇಕೆ ಬರುವುದಿಲ್ಲ ಕ್ಷಮೆ ಕೇಳಲು ತಪ್ಪಾಗಿತ್ತೆಂದು? ಆದ್ದರಿಂದ ಮಕ್ಕಳೇ, ಇವರು ದುಷ್ಟ ವ್ಯಕ್ತಿಗಳಾಗಿದ್ದಾರೆ. ಕಾಲನ್ನು ಕಳುಹಿಸಿದ್ದಾನೆ ಹಾಗೂ ಆ ಮುಗ್ಧಾತ್ಮಗಳು ಈ ದುಷ್ಟರ ಜೊತೆ ಸೇರಿಕೊಂಡಿದ್ದರು. ಈಗೇನು ಹೇಳುತ್ತಾರೆ, ಭಸ್ಮಗಿರಿಯಂತೆ ಯಾರು ಕರ್ಮ ಮಾಡುತ್ತಾರೋ ಅವರು ಗುರುದ್ರೋಹಿಗಳಾಗಿದ್ದಾರೆ. ಗಿರಿ ಜೋಗ್ ಜೀತ್ ಕರುಣಾ ಮನಿಂದರ ಕುಹು ಕಬೀರಿ, 12 ಪಂಥ ಚಲಾಯಿಯಾ ಡೆಗೆ ಬಂದಾವೀರಿ. ಮಕ್ಕಳೇ, ಕಬೀರರ ಹೆಸರಿನಿಂದ 12 ಪಂಥಗಳನ್ನು ನಡೆಸಿದನು ನಕಲಿ ಕಾಲನು. ಆದರೆ ಆತ್ಮಗಳಂತೂ ಅವರದೇ ಆಗಿವೆ. ಮೋಸ ಹೋದರು. ಕಬೀರ ಸಾಹೇಬರೆಂದು ತಿಳಿದು ಅಲ್ಲಿಗೆ ಹೋದರು. ಅಲ್ಲಿಯೂ ಅವರಿಗೆ ಯಾವುದಾದರೂ ತೊಂದರೆ ಬಂದರೆ ಅವರ ಹಿಂದಿನ ಸಂಸ್ಕಾರದಿಂದ ಅವರಿಗೆ ಲಾಭವನ್ನು ಸಹ ಕಬೀರ್ ಭಗವಂತನೇ ಕೊಡುತ್ತಾನೆ. ಹಾಗಂತೂ ಕಾಲನು ಬಯಸುತ್ತಾನೆ ಇವರೆಲ್ಲರೂ ನಾಸ್ತಿಕರಾಗಲಿ, ಯಾರೂ ಭಕ್ತಿ ಮಾಡದಿರಲೆಂದು. ಗಿರಿಂ ಸುಲ್ತಾನಿ ಕೆಸರಲ ಕ್ಯಾ ಬಲಕ್ ಮುಖಾರ ದಿಯಾಗೆ, ಜಿಂದೆ ಕಚೋಲೆ ಮೇಲೆ ದಿನ ಸತ್ವರಾಯವಾಗಿ. ಅಬ್ರಾಹಿಂ ಸುಲ್ತಾನನಿಗೆ ಪರಮಾತ್ಮ ಇಂತಹ ಜ್ಞಾನವನ್ನು ನೀಡಿದರು. ಅವನಿಗೆ ಇಂತಹ ಆಘಾತವಾಯಿತು. ಬಲಕ್ ಬುಖಾರ ರಾಜ್ಯವನ್ನು ತ್ಯಾಗ ಮಾಡಿಬಿಟ್ಟ ಹಾಗೂ ಜಿಂದಾ ಮಹಾತ್ಮನ ರೂಪದಲ್ಲಿ ಅವನಿಗೆ ಭೇಟಿಯಾಗಿದ್ದರು. ನಂತರ ಅವನಿಗೆ ಸರಿಯಾದ ಮಾರ್ಗವನ್ನು ನೀಡಿದರು. ಆವಾಗ ಅವರು ಮನೆಯನ್ನು ಬಿಟ್ಟು ಹೋಗಿದ್ದರು. ಈಗ ವೇದಗಳು ಹೇಳುತ್ತವಲ್ಲ, ಅಂದ್ರೆ ಪರಮಾತ್ಮ ಮೇಲಿನ ಲೋಕದಲ್ಲಿ ಇರುತ್ತಾರೆ, ಸತ್ಯ ಲೋಕದಲ್ಲಿ, ಎಲ್ಲಕ್ಕಿಂತ ಮೇಲಿನ ಲೋಕದಲ್ಲಿ ವಿರಾಜಮಾನರಾಗಿದ್ದಾರೆ. ಅಲ್ಲಿಂದ ವೇಗದಿಂದ ಸಶರೀರ ಕೆಳಗೆ ಬರುತ್ತಾರೆ ಮತ್ತು ಒಳ್ಳೆಯ ಆತ್ಮಗಳಿಗೆ ಸಿಗುತ್ತಾರೆ. ಯಾರು ಭಕ್ತಿಯ ಮಾರ್ಗದಲ್ಲಿ ತೊಡಗಿದ್ದಾರೋ ಅವರ ಕಷ್ಟಗಳನ್ನು ದೂರ ಮಾಡುತ್ತಾರೆ.
ತಮ್ಮ ಮುಖಕಮಲದಿಂದ ವಾಣಿಗಳನ್ನು ತಿಳಿಸಿ ನಿಜ ಜ್ಞಾನವನ್ನು ತಿಳಿಸುತ್ತಾರೆ. ದೋಹೆಗಳು, ಚೌಪದಿಗಳು ಮಾಧ್ಯಮದಿಂದ ಅಂದರೆ ಕಾವ್ಯನ ಕವಿತೆಗಳಲ್ಲಿ ಹೇಳುತ್ತಾರೆ ಕವಿಗಳಂತೆ. ಆ ಕಾರಣದಿಂದ ಒಬ್ಬ ಪ್ರಸಿದ್ಧ ಕವಿಯೂ ಸಹ ಆಗಿರುತ್ತಾರೆ. ಆದ್ದರಿಂದ ಮಕ್ಕಳೇ, ಇಲ್ಲಿ ತಿಳಿಸುತ್ತಿದ್ದಾರೆ, ಅದೇ ಗುಣದ ಆಧಾರದಿಂದ ಪರಮಾತ್ಮ ಎಲ್ಲರಿಗೂ ಭೇಟಿಯಾಗುತ್ತಾರೆ. ಯಾರು ಭಕ್ತಿಯಲ್ಲಿ ಭ್ರಮಿತರಾಗಿ ತೊಡಗಿದ್ದಾರೋ ಅವರಿಗೆ ದಾರಿ ತೋರಿಸ ಬಯಸುತ್ತಾರೆ. ಹೇಗೆಂದ್ರೆ ಮೊಹಮ್ಮದ್ ಸಾಹೇಬರಿಗೂ ಕೂಡ ಭೇಟಿಯಾದರು. ಮೊಹಮ್ಮದ್ ಕೋ ವಹಾನ್ ಲೇ ಗೋ ಸತ್ಲೋ, ನಾವು ಮೊಹಮ್ಮದನನ್ನು ಅಲ್ಲಿಗೆ ಕರೆದೊಯ್ದೆವು ಸತ್ಯಲೋಕಕ್ಕೆ. ಇಚ್ಛಾರೂಪಿ ವಹಾನ್ ರೋ ಬೋಲ್ಟ್ ಮೊಹಮ್ಮದ್ ಮೇಲ್ ಪಠಾಯ ಬುದ್ ಬೀರಿತ್ ಕಲ್ಮಾ ಲಾಯ ರೋಜ ಅಬ್ಬಿ ನಮಾಜ್ ದೀರೆ ಬಿಸ್ಮತ್ ಕ್ಯೂ ने बात कही रे गिरी मोहम्मद के मुर्शिद सही केवल कलमा दीन मुसलमान माने नहीं मोहम्मद के यकीन. ಇವಾಗಿವೆ ಆ ಗುಜ್ ಅಂದ್ರೆ ರಹಸ್ಯಯುಕ್ತ ಮಾತುಗಳು, ಗಹನವಾದ ಮಾತುಗಳು, ಪೂರ್ತಿ ನಿಷ್ಕರ್ಷ. ಮೊದಲು ಮೊಹಮ್ಮದ್ ಅವರು ಮೇಲೆ ಹೋದರು. ಕಾಲನು ಸಿಕ್ಕನು ಅವರಿಗೆ. ಪರದೆಯ ಹಿಂದಿನಿಂದ ಹೇಳಿದನು, ಅವನು ಯಾರ ಮುಂದೆಯೂ ಬರುವುದಿಲ್ಲ. ಅವನು ಪ್ರತಿಜ್ಞೆ ಮಾಡಿಟ್ಟಿದ್ದಾನೆ, ನಾನು ಎಂದಿಗೂ ಯಾರ ಮುಂದೆಯೂ ನನ್ನ ವಾಸ್ತವಿಕ ರೂಪದಲ್ಲಿ ಬರುವುದಿಲ್ಲ. ಹಾಗಾದ್ರೆ ಅವನು ಏನು ತಿಳಿಸಿದ? ರೋಜಾ ವ್ರತ ಉಪವಾಸ ಮಾಡಿ ಮತ್ತು ಬಂಗ್ ಅಂದ್ರೆ ಕೂಗಿ ಪ್ರಾರ್ಥಿಸುವುದು. ರೋಜಾ ಬಂಗ್ ನಮಾಜ್ ದೀರೆ, ಅವನು ಸಹ ಬಿಸ್ಮಿಲ್ ಮಾಡುವುದಕ್ಕೆ ಹೇಳಲಿಲ್ಲ. ನಂತರ ಕಬೀರ್ ಸಾಹೇಬರು ಸಿಕ್ಕರು ಅವರಿಗೆ, ಮೊಹಮ್ಮದರಿಗೆ. ಮೊಹಮ್ಮದ್ ಸಾಹೇಬರಿಗೆ ಕಬೀರ್ ಸಾಹೇಬರು ಸಿಕ್ಕರು ಜಿಂದಾ ರೂಪದಲ್ಲಿ ಪೃಥ್ವಿಯ ಮೇಲೆ. ಅಂದ್ರೆ ಅವರಿಗೆ ತಿಳಿಸಿದರು, ಇದು ತಪ್ಪಾಗಿದೆ, ಈ ನಮಾಜದಿಂದೇನು ಸಿಗುವುದಿಲ್ಲ, ಕೇವಲ ಕಲಮಾ ಅಂದ್ರೆ ಮಂತ್ರವನ್ನು ಕೊಟ್ಟರು, ಅದರ ಭಕ್ತಿ ಮಾಡು ಎಂದು. ಅದರ ನಂತರ ಹಜರತ್ ಮೊಹಮ್ಮದ್ ಅಲ್ಲಾಹು ಕಬೀರ್ ಅಲ್ಲಾಹು ಕಬೀರ್ ಅಲ್ಲಾಹು ಕಬೀರ್ ಎನ್ನತೊಡಗಿದ ಮತ್ತು ಬೇರೆಲ್ಲ ಭಕ್ತಿಯನ್ನು ತ್ಯಾಗ ಮಾಡಿದ. ಆ ಸಮಯ ಅವನು. ಅದಕ್ಕೆ ಗರೀಬ್ ದಾಸರು ಹೇಳುತ್ತಾರೆ, ಗರೀಬ್ ಮೊಹಮ್ಮದ್ ಕೆ ಮುರ್ಶಿದ್ ಸಹಿ ಕೇವಲ ಕಲ್ಮಾ ದೀನ್, ಕೇವಲ ಮಂತ್ರವನ್ನು ಕೊಟ್ಟರು ಅವನಿಗೆ. ಮುಸಲ್ಮಾನ್ ಮಾನೆ ನಹಿ ಮೊಹಮ್ಮದ್ ಕೆ ಯಕೀನ್. ಈಗ ಅದಾದ ನಂತರ ಮುಸಲ್ಮಾನರು ಮೊಹಮ್ಮದ್ ಅವರ ಮಾತನ್ನು ಸಹ ಒಪ್ಪಲಿಲ್ಲ. ಅವರು ಬಹಳ ಪ್ರಯತ್ನವನ್ನು ಮಾಡಿದರು. ಉಳಿದೆಲ್ಲವನ್ನು ಬಿಟ್ಟು ಬಿಡಿ, ಈ ಮಂತ್ರವನ್ನು ಜಪ ಮಾಡಿ, ಅಲ್ಲಾಹು ಅಕ್ಬರ್, ಇದನ್ನು ಸಹ ಪಡೆದರು ಹಾಗೂ ಅದನ್ನು ಕೂಡ ಮಾಡುತ್ತಿದ್ದರು. ಮಾಂಸವನ್ನು, ಮೇಕೆಗಳನ್ನು ಸಹ ಎಲ್ಲವನ್ನು ಕೊಲ್ಲಲು ಕತ್ತರಿಸಲು ತೊಡಗಿದರು. ಹೇಗೆ ಸ್ವಾಮಿ ರಾಮಾನಂದರಿದ್ದರು. ಯಾವಾಗ ಪರಮಾತ್ಮ ಅವರಿಗೆ ಸಿಕ್ಕರು, ಸತ್ಯಲೋಕಕ್ಕೆ ಕರೆದುಕೊಂಡು ಹೋದರು, ಮತ್ತೆ ಮರಳಿ ಬಿಟ್ಟರು. ಅದರ ನಂತರ ಅವರು ಎಲ್ಲ ಪೂಜೆಗಳನ್ನು ತ್ಯಾಗ ಮಾಡಿದರು. ಕೇವಲ ಏನನ್ನು ದಾತ ಹೇಳಿದ್ದರು ಅದನ್ನೇ ಮಾಡುತ್ತಿದ್ದರು. ಅವರ ಎಲ್ಲ ಶಿಷ್ಯರು, ಋಷಿಗಳು, ಅವರು ಒಂದಿಷ್ಟು ಒಪ್ಪಿಕೊಳ್ಳಲಿಲ್ಲ. ಎಲ್ಲರೂ ಅವರಿಂದ ವಿಮುಖರಾದರು. ಅದಕ್ಕಾಗಿ ಮಕ್ಕಳೇ, ಇಲ್ಲಿ ಅದೇ ಮಾತನ್ನೇ ತಿಳಿಸುತ್ತಿದ್ದಾರೆ ಗರೀಬ್ ದಾಸರು. ಗರೀಬ್ ಮೊಹಮ್ಮದ್ ಕೆ ಮುರ್ಶಿದ್ ಸಹಿ, ಮುರ್ಶಿದ್ ಪೀರ್ ಗುರು और केवल कलमा दीन मुसलमान माने नहीं मोहम्मद के यकीन. गरीब राज तबक 14 सही रब दे कोटिय संग मुखे जाहिर द नहीं नाम है राव नहीं वो रंग वहो. ಅಂದ್ರೆ ಯಾರ ಬಳಿ 14 ಲೋಕಗಳ ರಾಜ್ಯವಿದ್ದು ಮತ್ತು ಎಲ್ಲ ಬ್ರಹ್ಮಾಂಡಗಳ ಮಾಲೀಕರಾಗಿ ಕುಳಿತಿದ್ದಾರೋ, ಯಾರ ಹೃದಯದಲ್ಲಿ ಈ ಮಿಜನಾಮವಿಲ್ಲವೋ ಅವನು ರಾವ್ ಅಂದ್ರೆ ರಾಜನಲ್ಲ, ಅವನಂತೂ ಬಡವ ಕಂಗಾಲ ವ್ಯಕ್ತಿಯಾಗಿರುವನು. ಕಬೀರ್ ಸಮಜ ನಿರತನ ಧನ್ವಂತಾನೆ ಕೋ ಏ ಧನ್ವಾನಂ ಸ್ಪೋಜಾನ್ಯೋ ದಿಸ್ ರಾಮ್ ನಾಮ್ ಧನ गरीब 3 लोग का राजा जीव को कोई दे लाख बधाई क्या कर नहीं नाम तक. 2 ಕಾಸಿನ ಜೀವಿ ಎಲ್ಲವನು ನಿಜವಾದ ಭಕ್ತಿ ಇಲ್ಲದಿದ್ದರೆ. ಆದ್ದರಿಂದ ದಾಸನು ನಿಮಗೆ ತಿಳಿಸ ಬಯಸುತ್ತಾನೆ, ಅಂದ್ರೆ ಈ ಮಲಿನ ಲೋಕದೊಳಗೆ ಈ ವ್ಯವಸ್ಥೆ ಒಳ್ಳೆಯದಲ್ಲ. ಈಗ ಎಲ್ಲಿ ಜನ್ಮವಿದೆ ಮತ್ತು ಮೃತ್ಯುವಿದೆಯೋ ಅದೆಂಥ ಲೋಕವಾಗಿದೆ. ಹಾಗಾಗಿ ಇದು ಕೆಟ್ಟ ಲೋಕವಾಗಿದೆ. ಈಗ ಹೇಗೆ ದಾಸನು ನಿಮಗೆ ಹೇಳುತ್ತಿದ್ದಾನೆ ಮೇಲಿಂದ ಮೇಲೆ, ಇದೇನು ಕೃಪೆ ಮಾಲೀಕರು ತೋರಿದ್ದಾರೆ ನಿಮ್ಮ ಮೇಲೆ, ಇದಂತೂ ಅತಿರೇಕವಾಗಿದೆ. ನ ಭೂತೋ ನ ಭವಿಷ್ಯತಿ, ಆಗಿಲ್ಲ, ಆಗುವುದಿಲ್ಲ. ಯಾವ ಕಾರಣಕ್ಕೆ ಮಾಡಿದ್ದಾರೆ? ಏಕೆಂದ್ರೆ ಅವರು ನಿಮ್ಮ ತಂದೆಯಾಗಿದ್ದಾರೆ, ಅವರು ನಿಮ್ಮ ತಾಯಿಯಾಗಿದ್ದಾರೆ, ಅವರು ನಿಮ್ಮ ನಿಜ ಸಹೋದರ ಮತ್ತು ಬಂಧು ಮಿತ್ರರಾಗಿದ್ದಾರೆ.
ನಿಮ್ಮದು ಎಷ್ಟು ಟೆನ್ಷನ್ ಅವರಿಗೆ ಇದೆಯೋ ಅದು ಇನ್ಯಾರಿಗೂ ಆಗಿರಲು ಸಾಧ್ಯವಿಲ್ಲ. ತಂದೆ ತಾಯಿ ಸಹೋದರ ಸಹೋದರಿಗೆ ದುಃಖವಂತೂ ಆಗುತ್ತದೆ, ಟೆನ್ಷನ್ ಕೂಡ ಆಗುತ್ತದೆ. ಯಾರೋ ಮನೆಯ ಸದಸ್ಯನಿಗೆ ಸಮಸ್ಯೆ ಆದರೆ ಏನು ಮಾಡಲು ಸಾಧ್ಯ? ಅವರು ಅಳಬಹುದಷ್ಟೇ ಕುಳಿತುಕೊಂಡು. ಆದರೆ ಆ ಸಮರ್ಥನ ಶರಣದಲ್ಲಿ ಬಂದ ಮೇಲೆ ಅವನು ರಕ್ಷಣೆ ಮಾಡುತ್ತಾನೆ. ಈಗ ದಾಸನು ಹೇಳುತ್ತಿದ್ದ, ಸಾರನಾಮವನ್ನು ಪಡೆದು ಒಬ್ಬನು ಬಹಳ ಕೆಟ್ಟ ರೀತಿಯಲ್ಲಿ ಸತ್ತು ಹೋದ. ಆಕ್ಸಿಡೆಂಟ್ ಆಯಿತು, ವಾಹನವಿತ್ತು ಅವನ ಬಳಿ. ಈಗ ನಾನು ನೋಡುತ್ತೇನೆ ಈ ಅಸಂಬದ್ಧತೆ ಏನು ಆಗಿತ್ತು. 11:7 ಇದು ಸಾರನಾಮವನ್ನು ಪಡೆದವನು ಮಾಡಿದ್ದನು, ಈ ತಲಹರಟೆ ಅವನು ಮಾಡಿದ್ದಾನೆ. ಈಗ ಅವನು ದುರ್ಗತಿಯಾಗಿ ಸಾಯದೆ ಮತ್ತೆ ಹೇಗೆ ಸಾಯುವನು ಹೇಳಿ? ಸಾರನಾಮವನ್ನು ಪಡೆದರೆ ಅದೇನು ಪರ್ಮನೆಂಟ್ ಟಿಕೆಟ್ ಆಯ್ತಾ? ಅಂದ್ರೆ ಹಿಂದಿನಿಂದ ತಲೆಹರಟೆ ಮಾಡುತ್ತಿದ್ದರೂ ಸಹ ಏನೂ ಆಗುವುದಿಲ್ಲ ಎನ್ನಲು. ಹಿಮಾಚಲ ಪ್ರದೇಶದವನೆಂದು ನನಗೆ ಗೊತ್ತಾಯಿತು. ಬಹಳ ವಿರೋಧ ಮಾಡುತ್ತಿದ್ದರು. ಇದೇ ಮ್ಯಾನೇಜ್ಮೆಂಟಿನ ಬಗ್ಗೆ ಇಲ್ಲ ಸಲ್ಲದನ್ನು ಮಾತನಾಡುತ್ತಿದ್ದರು. ಅವರ ಫೋಟೋಗಳು ಸಹ ನನಗೆ ಪ್ರಾಪ್ತವಾದವು. 1 ತಿಂಗಳ ನಂತರ ಅವರನ್ನು ಕರೆಯಿಸಲಾಯಿತು. ಕುರುಕ್ಷೇತ್ರ ಆಶ್ರಮದಲ್ಲಿ, ಅಂದ್ರೆ ಮಕ್ಕಳೇ, ಅವರಿಗೆ ತಿಳಿಸಿ ರೋಹತಕ್ದಲ್ಲಿ ಕರೆಯಿಸಲಾಯಿತು. ತಮ್ಮ ತಮ್ಮ ಅಸಭ್ಯ ವರ್ತನೆ ತೋರಿಸಿ ಹೋದರು. ಯಾರು ಸರಿಯಾಗಿದ್ದರೋ ಅವರನ್ನೂ ಸಹ ತಪ್ಪೆಂದು ಹೇಳುತ್ತಿದ್ದರು. ಮರಳಿ ಹೋದರು. ಇಬ್ಬರಂತೂ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದರು. ಒಬ್ಬನ ಕಾಲು ಮುರಿಯಿತು. ಅವರು ತಲೆಹರಟೆ ಮಾಡುತ್ತಿದ್ದರು. ಸಾರನಾಮವನ್ನು ಸಹ ಪಡೆದಿದ್ದರು ಹಾಗೂ ಸತ್ಯನಾಮವನ್ನು ಕೂಡ ಪ್ರಾಪ್ತಿಸಿದರು. ಏನು ಪ್ರಯೋಜನ? ಸತ್ಯನಾಮ ಮತ್ತು ಸಾರನಾಮ ಪಡೆದಿದ್ದರು ಸಹ. ನೋಡಿದರೆ ಅವರು ಗುರುಗಳ ಶಿಷ್ಯರು ಆಗಿದ್ದರು. ಹಾಳಾಗಲಿ ಇಂತಹ ಶಿಷ್ಯರು ಮತ್ತು ಇಂತಹ ಕೋಆರ್ಡಿನೇಟರ್, ತಮ್ಮಿಚ್ಛೆಯಂತೆ ತಲೆಹರಟೆ ಮಾಡುವವರು. ಕರ್ಮಗಳನ್ನು ಸುಧಾರಿಸಿಕೊಳ್ಳಿ, ತಲೆಹರಟೆ ಬಿಟ್ಟುಬಿಡಿ. ಇವು ಮೇಲಿಂದ ಮೇಲೆ ಹೇಳುವ ಮಾತುಗಳಲ್ಲ. ಅರೆ, ಬಹಳ ಕಷ್ಟದಿಂದ ಮಾನವ ಶರೀರ ಸಿಕ್ಕಿದೆ ಮತ್ತು ನೀವು ಇದನ್ನು ದೊಡ್ಡ ಸ್ಥಿತಿಯಲ್ಲಿ ಕಳೆದುಕೊಂಡು ಹೋಗುತ್ತೀರಿ. ಈಗ ಏನು ಆದೇಶ ದಾಸನದ್ದಾಗಿರುತ್ತದೆ. ಭಕ್ತರಂತೂ ಅವರಾಗಿದ್ದಾರೆ. ಹೋಗ್ತಾ ಗುರುದೇವ್ ಕಾ परमपाल दास का नाम गले प्रेम की जेवड़ी जाग सचो जाओ तो करो तो बाहू वापस आ जाऊं तो दूर दूर करो तो जाऊं जो राखो तो हीरो जो देव सो खाओ. ಹೇ ಪರಮಾತ್ಮ, ನಿಮ್ಮಲ್ಲಿ ಈ ಭಾವ ಬಂದಾಗ ಕಾರ್ಯವಾಗುವುದು. ಸರಿ, ಹೇಗೆ ಮಾಡುವಿರೋ ಅದನ್ನಂತೂ ಮಾಲೀಕರು ಇಟ್ಟುಕೊಳ್ಳುವುದಿಲ್ಲ. ಈಗ ಅವರು ಸತ್ತು ಹೋದರು, ಭಕ್ತಿ ಮಾಡುತ್ತಿದ್ದರು, ಅದಂತೂ ಅವರಿಗೆ ಪ್ರಾಪ್ತ ಆಗೇ ಆಗುತ್ತದೆ. ಹಾಗೂ ಮುಂದಿನ ಜನ್ಮದಲ್ಲಿ ಗೊತ್ತಿಲ್ಲ ರಾಜ ಮಹಾರಾಜರು ಕೂಡ ಆಗಬಹುದು. ನಂತರ ಕರ್ಮ ಹಾಳು ಮಾಡಿಕೊಂಡು ನಾಯಿ ಆಗುತ್ತಾರೆ. ಹಾಗಾದ್ರೆ ಇಷ್ಟೊಂದು ಅಧೀನರಾಗಬೇಕಾಗುತ್ತದೆ. ಮತ್ತು ನಿಮಗೇನು ನಿರ್ದೇಶನ ಸಿಗುತ್ತದೆಯೋ ಅಂದ್ರೆ, ಸಹೋದರ, ಈ ಸೇವೆಯನ್ನು ಬಿಟ್ಟುಬಿಡು ಎಂದು ಹೇಳಿದಾಗ ತಕ್ಷಣ ಬಿಟ್ಟು ಬಿಡಬೇಕು. ಕೈ ಜೋಡಿಸಿ ಖುಷಿಯಿಂದ, ಮುಖವನ್ನು ಕೆಡಿಸಿಕೊಳ್ಳಬಾರದು. ಎಲ್ಲಿಯೋ ನೋಡಿದೆ, ಕೋಆರ್ಡಿನೇಟರ್ ಸೇವೆಯಿಂದ ಸರಿಸಲಾಯಿತು. ನಾನು ಇಷ್ಟೊಂದು ದಿನಗಳಿಂದ ಸೇವೆಯನ್ನು ಮಾಡುತ್ತಿದ್ದೆ, ನಾನು ಇದನ್ನು ಮಾಡುತ್ತಿದ್ದೆ, ಅಂತಹ ದಿನಗಳಲ್ಲಿ ಮಾಡಿರುವೆ, ನಾನು ಸಂಕಷ್ಟದ ಸಮಯದಲ್ಲಿ, ಇನ್ನು ತೆಗೆದುಬಿಟ್ಟರು. ಹಾಗಾದ್ರೆ ನೀನೇನು ರಾಜನಾಗಿದ್ನಾ, ಮಂತ್ರಿಯಾಗಿದ್ನಾ? ಅರೆ ಭಲೆ ವ್ಯಕ್ತಿಯೇ, ಸೇವೆ ಇತ್ತು, ಕೂಲಿಯಾಗಿತ್ತು, ಮಾಲೀಕ ಕೊಟ್ಟಿದ್ದ ಮತ್ತು ಮಾಲೀಕ ತೆಗೆದುಕೊಂಡ. ಖುಷಿಯಾಗಬೇಕು, ಕೈ ಜೋಡಿಸಿ. ಸಹೋದರ, ಮತ್ತೊಮ್ಮೆ ಕೊಡಿ ಚಾನ್ಸ್. ಗುರುಗಳಿಗೆ ಕೇಳಿ ಇನ್ನೊಮ್ಮೆ ಅವಕಾಶ ಕೊಡಿ. ತಪ್ಪಾಗಿದ್ದರೆ ಸುಧಾರಿಸಿಕೊಳ್ಳುವೆ. ಇವಾಗಿವೆ ಸಾಧುಗಳ ಲಕ್ಷಣಗಳು. ಮತ್ತು ತಲೆಹರಟೆ ಮಾಡಿ ಮುಖಗಂಟು ಹಾಕಿ ಕುಳಿತುಕೊಂಡು ಯಾರದು ಏನು ಬಿಗಡಾಯಿಸುವೆ, ದುರ್ಗತಿಯಾಗಿ ಸಾಯುವೆ. ಹೀಗೆ ಎಳೆದುಕೊಂಡು ಹೋಗುತ್ತಾನೆ ಕಾಲನು. ಮಕ್ಕಳೇ, ನಿಮ್ಮ ಮೇಲೆ ದಯೆ ಮಾಡದಿದ್ದರೆ ದಾಸನ ಮೇಲಾದರೂ ಮಾಡಿ. ನನ್ನ ಸಂಘರ್ಷವನ್ನು ನೋಡಿ. 27-28 ವರ್ಷಗಳಾದವು ದಾಸನಿಗೆ. 1994ರಿಂದ ಇಲ್ಲಿಯ ತನಕ ಲೆಕ್ಕ ಹಾಕಿಕೊಳ್ಳಿ. ಹಾಗೂ ಯಾರಿಗಾಗಿ? ಏಕೆಂದ್ರೆ ನೀವು ಘೋರ ನರಕದಲ್ಲಿ ಬಿದ್ದಿದ್ದೀರಿ. ಇದನ್ನೇ ಸುಖವೆಂದು ನಂಬಿ ಕುಳಿತಿದ್ದೀರಿ. ಹಾಗೂ ಈ ಸುಖ ಎಷ್ಟು ಸಮಯದ್ದಾಗಿದೆ ಗೊತ್ತಿದೆಯಾ ನಿಮಗೆ? ಈ ಶ್ವಾಸಗಳದ್ದೇನು ಭರವಸೆ ಗೊತ್ತಿಲ್ಲ, ಯಾವಾಗ ನಿಂತು ಬಿಡುವುದು. ಇಂತಹ ಕೆಟ್ಟ ಲೋಕದಲ್ಲಿ ಬೀಗುತ್ತಾ ಅಲಿಯುತ್ತಿದ್ದೀರಿ, ಅಹಂಕಾರದಲ್ಲಿ ಕೊಳೆಯುತ್ತಿರುವಿರಿ. ಈ ಕಾಲನು ಉಬ್ಬಿಸಿದ್ದಾನೆ, ನಿಮ್ಮಲ್ಲಿ ಗಾಳಿ ತುಂಬಿಸಿದ್ದಾನೆ, ಹಾಗೂ ಒಮ್ಮೆಲೆ ಹರಿದು ಬಿಡುತ್ತಾನೆ ಟೈರ್ನಂತೆ ನಿಮ್ಮನ್ನು. ಕಣ್ತೆರೆದು ನೋಡಿ. ಆಖಿರ್ ತುಜ್ಕೋ ಕೌನ್ ಕಹೇಗಾ ಗುರು ವೇಲ್ ಆತ್ಮಜ್ಞಾನ मन ने की कर ले 2 दिन काम मन देख. ಇದನ್ನು ಕಬೀರ್ ಸಾಹೇಬರು ಅತ್ತು ಹಾಡುತ್ತಿದ್ದರು. ನಿಂತುಕೊಂಡು ರಸ್ತೆಯಲ್ಲಿ ಅವರ ಕಣ್ಣುಗಳು ತುಂಬಿರುತ್ತಿದ್ದವು. ಇದು ಹಾಡವಾಗಿರಲಿಲ್ಲ, ಇದು ವಿಲಾಪವಾಗಿತ್ತು. ವಿಲಾಪ.
ದಾಸನು ಹಾಡುವುದಿಲ್ಲ, ಆತ್ಮದಿಂದ ಅಳುತ್ತಾನೆ. ಮೇಲಿನಿಂದ ಹಾಡುತ್ತಿರುವೆ. 120 ವರ್ಷಗಳ ಕಾಲ ನಿಮ್ಮ ತಂದೆ, ನಿಮ್ಮ ಪಿತನು ಒಂದು ಕುಟೀರದಲ್ಲಿದ್ದರು. ಬಿಸಿಲು, ಚಳಿ, ಮಳೆಯಲ್ಲಿ ನಮಗಾಗಿ ಇದ್ದರು, ಏಕೆಂದರೆ ಅವರು ನಮಗಾಗಿಯೇ ಬರುತ್ತಾರೆ, ನಮಗೆ ಸದ್ಬುದ್ಧಿಯನ್ನು ನೀಡಲು. ಆದರೆ ನಮ್ಮ ಮೇಲೆ ಕಾಲನ ಪ್ರಭಾವ ಜಬರ್ದಸ್ತ್ ಅಂದರೆ ತುಂಬಾ ಇದೆ. ಆ ಕಾಲನ ಪ್ರೆಷರನ್ನು, ಈ ಆತ್ಮದ ಅಜ್ಞಾನತೆಯನ್ನು ಸರಿಸಲು ಈ ಸತ್ಸಂಗವೇ ಮಾಧ್ಯಮವಾಗಿದೆ. ಈಗ ಭಕ್ತಿಯಂತೂ ಬಹಳ ಮಾಡಿಕೊಂಡಿರಿ, ಜೊತೆಯಲ್ಲಿ ಮರ್ಯಾದೆ ಕೂಡ ಭಂಗವಾಗುತ್ತಿದೆ. ಹಾಗಾದ್ರೆ ಅದೆಂಥ ಭಕ್ತಿ? ಜೊತೆಯಲ್ಲಿ ಪಂಚರ್ ಆಗುತ್ತಿದೆ, ಈ ಕಡೆಯಿಂದ ಹವಾ ತುಂಬುತ್ತಿದ್ದೀರಿ, ಆ ಕಡೆ ಟುಸ್ ಟುಸ್ ಆಗುತ್ತಿದೆ. ಮೊದಲು ಮರ್ಯಾದಿತರಾಗಿ ಎಲ್ಲ ಪಂಚರನ್ನು ಸರಿ ಮಾಡಿಸಿಕೊಳ್ಳಿ, ಹಾಗೂ ನಂತರ ಸ್ವಲ್ಪವೇ ಗಾಳಿಯನ್ನು ಆರಾಮವಾಗಿ ತುಂಬಿಕೊಳ್ಳಿ, ಮತ್ತು ನೋಡಿ, ಎಲ್ಲ ಕೆಲಸಗಳು ಸರಿಯಾಗಿ ನಡೆಯುತ್ತವೆ. ಮಕ್ಕಳೇ, ಆಖಿರ್ ತುಜ್ಕೋ ಕೋನ್ ಕಹೇಗಾ ಗುರುವಿನ ಆತ್ಮಜ್ಞಾನ್. ಒಂದಂತೂ ಆತ್ಮಜ್ಞಾನ. ಈಗ ಪರಮಾತ್ಮ ಜ್ಞಾನದ ಮಾತು ಬರುತ್ತದೆ. ಇಲ್ಲಿಯ ತನಕದ ಯಾರು ನಮ್ಮ ಧರ್ಮಗುರುಗಳು, ಎಲ್ಲ ಧರ್ಮದ ಧರ್ಮಗುರುಗಳು, ಪ್ರಚಾರಕರೇನಿದ್ದರು, ಅವರಿಗೆ ಇದೇ ಗೊತ್ತಿಲ್ಲ ನಾವು ಎಲ್ಲಿಂದ ಬಂದಿದ್ದೇವೆಂದು. ಇದನ್ನಂತೂ ಅವಶ್ಯವಾಗಿ ಹೇಳುತ್ತಿದ್ದರು. ಭಕ್ತಿಯನ್ನು ಮಾಡದಿದ್ದರೆ 84 ಲಕ್ಷ ಯೋನಿಗಳಲ್ಲಿ ಅಲೆಯುವಿರಿ ಎಂದು. ಆದರೆ ಎಲ್ಲಿಂದ ಬಂದಿದ್ದೇವೆ? 84 ಲಕ್ಷ ಯೋನಿಗಳಲ್ಲಿ ಅಲೆಯುವುದರಿಂದ ತಪ್ಪಿಸಿಕೊಳ್ಳುವ ಉಪಾಯ ಏನಾಗಿದೆ? ಅದು ಇವರಿಗೆ ಗೊತ್ತಿಲ್ಲ. ಕಾರಣವೇನಾಗಿತ್ತು? ಕಾರಣ ಏನಾಗಿತ್ತೆಂದರೆ, ಯಾವೆಲ್ಲ ಧರ್ಮ ಗ್ರಂಥಗಳಿವೆ ಅವು ಇನ್ಕಂಪ್ಲೀಟ್ ಆಗಿವೆ, ಅಪೂರ್ಣವಾಗಿವೆ. ಗರೀಬ್ ದಾಸರು ಹೇಳಿದ್ದಾರೆ, वेद कटेब का ज्ञान है धूर, वो संतों का मार्ग दूर. 4 ವೇದಗಳ ಮತ್ತು 4 ಕತೆಬಗಳ, 4 ವೇದಗಳು ಋಗ್, ಯಜು, ಸಾಮ, ಅಥರ್ವಣ. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ, ಹಾಗೂ ಕತೆಬಗಳು ಜಬೂರ್, ತೌರಾತ್, ಇಂಜಿಲ್ ಮತ್ತು ಕುರಾನ್. ಹೇಳುತ್ತಾರೆ, ವೇದ ಕತೆಬ್ ಏಕ್ ಹೈ ಭಾಯಿ, वो मालिक का मार्ग किन बनाए. और रंग यजुर शाम अथर्व, चारों वेद चित भंगीरे, सुख संवेद बाचे साहिब का, सोहंसा सत्संगीरे, सोहंसा सत्संगीरे. ಈಗ 4 ಪುಸ್ತಕಗಳು ಏನಿವೆ, ಜಬೂರ್, ತೌರಾತ್, ಇಂಜಿಲ್ ಮತ್ತು ಕುರಾನ್, ಈ 4 ಪವಿತ್ರ ಪುಸ್ತಕಗಳಲ್ಲಿ ಮತ್ತು 4 ಪವಿತ್ರ ವೇದಗಳಲ್ಲಿ ಇನ್ಕಂಪ್ಲೀಟ್ ಜ್ಞಾನವಿದೆ, ಸಂಪೂರ್ಣ ಜ್ಞಾನವಿಲ್ಲ, ಮೋಕ್ಷ ಮಾರ್ಗವಿಲ್ಲ, ನಿಜ ಜ್ಞಾನವಿಲ್ಲ. ಪ್ರಮಾಣಕ್ಕಾಗಿ ಪವಿತ್ರ ಕುರಾನ್ ಸೂರತ್ ಫುರ್ಖಾನ್ 25 ಆಯತ್ 52ರಿಂದ 69ರಲ್ಲಿ ಸ್ಪಷ್ಟ ಮಾಡಿದ್ದಾರೆ, ಕಬೀರ ನಾಮವೇನಿದೆ ಅದು ಪರಮಾತ್ಮನದ್ದಾಗಿದೆ. ಅವನು ಇಡೀ ಸೃಷ್ಟಿಯ ಉತ್ಪತ್ತಿಕರ್ತನಾಗಿದ್ದಾನೆ, ಎಲ್ಲರಿಗೂ ಮೋಕ್ಷ ನೀಡುವವನಾಗಿದ್ದಾನೆ, ಎಲ್ಲರ ಪಾಪಗಳನ್ನು ದೂರ ಮಾಡುತ್ತಾನೆ, ನಷ್ಟ ಮಾಡುತ್ತಾನೆ. ಅವನೇ ಆಗಿದ್ದಾನೆ. 6 ದಿನಗಳಲ್ಲಿ ಸೃಷ್ಟಿ ರಚಿಸಿ 7ನೇ ದಿನ ತಖ್ತ್ ಅಂದ್ರೆ ಗದ್ದುಗೆಯ ಮೇಲೆ ಹೋಗಿ ಕುಳಿತ. ಅವರ ಖಬರ್ ಅಂದ್ರೆ ಮಾಹಿತಿ, ಏಕೆಂದ್ರೆ ಅವನನ್ನೇ ಪ್ರಾಪ್ತಿಸಬೇಕಾಗಿದೆ. ಅವನ ಮಾಹಿತಿ, ಆ ಅಲ್ಲಾಹ ಕಬೀರರ ಮಾಹಿತಿಯನ್ನು ಬಾ ಖಬರ್ ಅಂದ್ರೆ ತತ್ವದರ್ಶಿ ಸಂತನಿಂದ ಪ್ರಾಪ್ತ ಮಾಡಿ. ಇದರಿಂದ ಸ್ಪಷ್ಟವಾಯಿತು ಪವಿತ್ರ ಕುರಾನಿನಲ್ಲಿ, ಆ ಅಲ್ಲಾಹು ಅಕ್ಬರ್ ಯಾರು ಇಡೀ ಸೃಷ್ಟಿಯನ್ನು ರಚಿಸಿದ್ದಾನೋ ಅವರ ಬಗ್ಗೆ ಕುರಾನ್ ಜ್ಞಾನದಾತ, ಅವರ ಖುದಾ, ಮುಸಲ್ಮಾನರ ಖುದಾ ಹೇಳುತ್ತಿದ್ದಾನೆ, ಆ ಅಲ್ಲಾಹ ಬೇರೆಯಾಗಿದ್ದಾನೆ. ಅವರ ಜ್ಞಾನ ಪುಸ್ತಕದಲ್ಲಿ ಇಲ್ಲ. ಇದಕ್ಕೆ ಇನ್ನಷ್ಟು ಪ್ರಮಾಣವನ್ನು ನೀಡುತ್ತೇನೆ. ಮೊದಲು ಜಬೂರ್ ಪುಸ್ತಕ ದಾವೂದರಿಗೆ ನೀಡಿದ ಹಜರತ್ ದಾವೂದರಿಗೆ, ತೌರತ್ ಪುಸ್ತಕ, ಪವಿತ್ರ ಪುಸ್ತಕವನ್ನು ಹಜರತ್ ಮೂಸಾರವರಿಗೆ, ಹಾಗೂ ಇಂಜಿಲ್ ಪುಸ್ತಕ, ಪವಿತ್ರ ಪುಸ್ತಕವನ್ನು ಹಜರತ್ ಈಸಾರವರಿಗೆ ಕೊಟ್ಟನು. ಇವರೆಲ್ಲರ ನಂತರ ಹಜರತ್ ಮುಹಮ್ಮದ್ ಅವರು ಬಂದರು. ಹಜರತ್ ಮುಹಮ್ಮದರಿಗೆ ಪವಿತ್ರ ಕುರಾನ್ ನೀಡಿದ.
ಈ ಪವಿತ್ರ ಕುರಾನ್ ಮಜಿದ್ನಲ್ಲಿ ಸುರಾ ಕಾಫ್ 18 ಅಂದ್ರೆ ಚಾಪ್ಟರ್ ನಂಬರ್ 18 ಆಗಿದೆ. ಅದರ ಹೆಸರಾಗಿದೆ ಕಾಫ್ ಮತ್ತು ಅದರ ಆಯತ್ ನಂಬರ್ 60ರಿಂದ ಹಿಡಿದು 82ರ ತನಕ ಒಂದು ಅದ್ಭುತವಾದ ಪ್ರಮಾಣವನ್ನು ನೀಡಿದ್ದಾನೆ. ಹಾಗೂ ಯಾರು ಈ ಕುರಾನಿನ ಜ್ಞಾನವನ್ನು ನೀಡುತ್ತಿದ್ದಾನೋ ಅವನೇ ಹಜರತ್ ಮುಹಮ್ಮದರಿಗೆ ನೀಡುತ್ತಿದ್ದಾನೆ ಮತ್ತು ಅವರಿಗೆ ತಿಳಿಸುತ್ತಿದ್ದಾನೆ, ಮೊದಲಿನ ಈ 3 ಕತೆಗಳೇನಿವೆ ಅವುಗಳನ್ನು ನಾನೇ ದಾವೂದನಿಗೆ, ಮೂಸಾನಿಗೆ ಮತ್ತು ಈಸಾನಿಗೆ ನೀಡಿದ್ದೇನೆ. ಆ ಜ್ಞಾನವನ್ನು ಸಹ ನನ್ನ ಮೂಲಕವೇ ನೀಡಲಾಗಿದೆ ಮತ್ತು ಈ ಜ್ಞಾನವನ್ನು ಸಹ ನಾನೇ ನಿಮಗೆ ನೀಡುತ್ತಿದ್ದೇನೆ. ಒಂದು ಪ್ರಕರಣವಿದೆ, ಏನಂದ್ರೆ ನಿಮಗೆ ತಿಳಿಸಿದೆ ಸುರಾ ಕಾಫ್ 18ರಲ್ಲಿ ಇವರ ಆಯತ್ ಅಂದ್ರೆ ದೋಹಾ ನಂಬರ್ ಸಾಖಿ ನಂಬರ್ 60ರಿಂದ 82ರಲ್ಲಿ ಅದರಲ್ಲಿ ಒಂದು ಪ್ರಕರಣವಿದೆ. ಒಂದು ಸಮಯ ಹಜರತ್ ಮೂಸಾರವರು ಎಲ್ಲಿಯೋ ಸತ್ಸಂಗ ಮಾಡುತ್ತಿದ್ದರು. ಸತ್ಸಂಗಿಯು ಕೇಳಿದ್ದ, ಹೇ ಮೂಸಾಜಿ, ವರ್ತಮಾನದಲ್ಲಿ ಎಲ್ಲರಿಗಿಂತ ಜ್ಞಾನವಂತ ಜ್ಞಾನಿ ಯಾರಾಗಿದ್ದಾರೆ? ಭಗವಂತನ ಮಾರ್ಗದ್ದು. ಮೂಸಾ ಹೇಳಿದರು, ನಾನಾಗಿದ್ದೇನೆ ಮತ್ತು ನನ್ನ ಹೊರತು ಪೃಥ್ವಿಯ ಮೇಲೆ ಯಾರು ವಿದ್ವಾನರಿಲ್ಲ. ಬರೆಯಲಾಗಿದೆ, ಆ ಸಮಯ ಅಲ್ಲಾಹನಿಗೆ ಈ ಮಾತು ಸರಿ ಅನಿಸಲಿಲ್ಲ. ಖುದಾನು ಅವರಿಗೆ ಹೇಳಿದ, ಯಾವ ಖುದಾ ಅಂದ್ರೆ ಯಾರನ್ನು ಇವರು ಖುದಾ ಎಂದು ನಂಬುತ್ತಾರೋ, ಯಾರು 4 ಪುಸ್ತಕಗಳನ್ನು ನೀಡಿದ್ದಾನೋ ಅವನಂದ, ಮೂಸಾ, ನೀನು ಬಹಳ ತಪ್ಪಾಗಿ ಮಾತನಾಡುತ್ತಿರುವೆ. ನಿನ್ನ ಈ ಮಾತುಗಳು ನಮಗೆ ಸರಿ ಅನಿಸಲಿಲ್ಲ. ನೀನು ಅದೇಗೆ ಹೇಳಿಬಿಟ್ಟೆ ನಾನು ಎಲ್ಲರಿಗಿಂತ ದೊಡ್ಡ ವಿದ್ವಾನನೆಂದು? ಹಜರತ್ ಮೂಸಾನು ಕೈ ಜೋಡಿಸಿ ಮೊಣಕಾಲೂರಿ ಕುಳಿತು ಹೇಳಿದ, ಹೇ ಪ್ರಭು, ಹೇ ಖುದಾ, ಹೇ ರಬ್, ಈ ಜ್ಞಾನ ನಾನು ನಿಮ್ಮಿಂದ ಪ್ರಾಪ್ತಿಸಿದ್ದೇನೆ. ಈ ಆಧಾರದಿಂದ ನಾನು ಹೀಗೆ ಹೇಳಿದೆ, ನನ್ನ ಸಮಾನ ವಿಶ್ವದಲ್ಲಿ ಯಾರೇ ಜ್ಞಾನಿ ಇಲ್ಲ, ಏಕೆಂದರೆ ನೀವೇನು ಜ್ಞಾನವನ್ನು ಕೊಟ್ಟಿದ್ದೀರಿ ಆ ಜ್ಞಾನವನ್ನೇ ನಾನು ಮುಂದಕ್ಕೆ ತಿಳಿಸುತ್ತಿದ್ದೇನೆ. ಅದೇ ಜ್ಞಾನವನ್ನು ದಾತ. ಇದನ್ನು ಕೇಳಿಸಿಕೊಳ್ಳಿ ಗಮನವಿಟ್ಟು. ಮುಸಲ್ಮಾನ ಸಹೋದರರು ಸಹ ಕೇಳಿಸಿಕೊಳ್ಳಿ. ಎಲ್ಲರೂ ಮರೆತಿದ್ದಾರೆ, ತತ್ವಜ್ಞಾನವಿಲ್ಲ ಯಾರ ಬಳಿಯೂ. ಆದ್ದರಿಂದ ಅವನು ಹೇಳಿದ, ಕುರಾನ್ ಜ್ಞಾನದಾತನು ಯಾರು? ಈ ದಾವೂದನಿಗೆ, ಹಜರತ್ ದಾವೂದನಿಗೆ, ಹಜರತ್ ಮೂಸಾಗೆ, ಹಜರತ್ ಈಸಾಗೆ, ಹಜರತ್ ಮೊಹಮ್ಮದರಿಗೆ ಜ್ಞಾನವನ್ನು ನೀಡಿದ್ದನು, 4 ಕತೆಬಗಳನ್ನು ನೀಡಿದ್ದನು. ಅವನು ಹೇಳುತ್ತಾನೆ, ಏನಂದ್ರೆ ಅಲ್ ಖಿಜ್ರನ ಜ್ಞಾನದ ಮುಂದೆ ನಿನ್ನ ಜ್ಞಾನವಂತೂ ಏನೂ ಇಲ್ಲ. ಆಗ ಹಜರತ್ ಮೂಸಾ ಕೇಳಿದ, ಹೇ ಖುದಾ, ನಾನು ಆ ಜ್ಞಾನವನ್ನು ಹೇಗೆ ಪಡೆದುಕೊಳ್ಳಲಿ? ಆ ಅಲ್ ಖಿಜ್ರ ನನಗೆ ಎಲ್ಲಿ ಸಿಗುತ್ತಾನೆ? ಅವನಿಗೆ ತಿಳಿಸಲಾಯಿತು, ಇಂತಿಂಥ ಸ್ಥಾನದಲ್ಲಿದ್ದಾನೆ, ಬಿಳಿ ಬಟ್ಟೆಗಳಲ್ಲಿ. ಕೇಳಿದ, ಹಾಗಾದ್ರೆ ನಾನು ಗುರುತಿಸುವುದು ಹೇಗೆ? ಆಗ ಹೇಳಿದ, ಒಂದು ಸತ್ತಿರುವ ಮೀನನ್ನು ತೆಗೆದುಕೊಂಡು ಹೋಗು. ಎಲ್ಲಿ ಅದು ತನ್ನಿಂತಾನೇ ಜೀವಿತವಾಗಿ ನೀರಿನಲ್ಲಿ ಜಿಗಿಯುತ್ತದೆಯೋ ಆಗ ತಿಳಿದುಕೊಳ್ಳಿ ಅವನು ಅಕ್ಕಪಕ್ಕದಲ್ಲಿದ್ದಾನೆಂದು. ಮೂಸನು ಒಬ್ಬ ಜೊತೆಗಾರನನ್ನು, ಒಬ್ಬ ಸೇವಕನನ್ನು ಜೊತೆಯಲ್ಲಿ ಕರೆದುಕೊಂಡು ಹೊರಟ. ಅಲ್ಲಿ ತಲುಪಿದಾಗ ಮೀನು ಜೀವಂತವಾಗಿ ನದಿಯಲ್ಲಿ ಜಿಗಿಯಿತು. ಆಗ ಮೂಸಾ ಅವರು ಮಲಗಿದ್ದರು. ಸೇವಕನು ನೋಡಿದ. ಸ್ವಲ್ಪ ತಡವಾಗಿ ಎದ್ದರು ಮೂಸಾ ಅವರು. ಆಯಾಸಗೊಂಡಿದ್ದರು. ನಂತರ ಮುಂದಕ್ಕೆ ಹೋದರು. ಹಗಲಿನಲ್ಲಿ ನಡೆದು ಮರುದಿನ ರಾತ್ರಿಯಲ್ಲಿ ಮಲಗಿ ಎದ್ದಾಗ ಅವನಂದ, ಏನಾದರೂ ತಿನ್ನಲು ಕೊಡು. ಆವಾಗ ಅವನಿಗೆ ನೆನಪು ಬಂತು, ಸೇವಕನಿಗೆ. ಅದಂತೂ ಹೀಗೆ ನಾವು ಅಲ್ಲಿ ಮೆಟ್ಟಲುಗಳ ಮೇಲೆ ಕುಳಿತಿದ್ದಾಗ ಅದು ಜೀವಿತವಾಗಿ ನೀರಿನಲ್ಲಿ ಜಿಗಿದು ಬಿಟ್ಟಿತು. ಮೂಸಾ ಹೇಳಿದನು, ನಾವು ಅಲ್ಲಿಯೇ ಹೋಗಬೇಕಿತ್ತು. ಸೇವಕನು ಹೇಳಿದ, ನಾನು ಶೈತಾನನ ಪ್ರಭಾವದಿಂದ ನಿಮಗೆ ಹೇಳಲು ಮರೆತು ಬಿಟ್ಟೆ. ತಮ್ಮ ಹೆಜ್ಜೆಗಳನ್ನು ಹಿಂಬಾಲಿಸುತ್ತಾ ಮರಳಿ ಬಂದರು. ಅಲ್ಲಿ ನೋಡಿದ, ಬಿಳಿ ಬಟ್ಟೆಯಲ್ಲಿ ದಾಡಿ ಮತ್ತು ಮೀಸೆಯುಳ್ಳ ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ. ಅವನು ಹೇಳಿದ, ನಮಗೆ ಭಗವಂತ ಖುದಾ ನಿಮ್ಮ ಬಳಿ ಕಳುಹಿಸಿದ್ದಾನೆ. ಆ ಜ್ಞಾನ ತಿಳಿಸಿ, ಯಾವುದು ಎಲ್ಲಕ್ಕಿಂತ ವಿಶೇಷವಾಗಿದೆ, ಎಲ್ಲಕ್ಕಿಂತ ಸಂಪೂರ್ಣವಾಗಿದೆ ಮತ್ತು ಕಂಪ್ಲೀಟ್ ಆಗಿದೆ. ಅಲ್ ಖಿಜ್ರ ಹೇಳಿದರು, ಮೂಸಾ, ನೀವು ನನ್ನ ಷರತ್ತುಗಳಲ್ಲಿ ಸಫಲನಾಗದಿದ್ದರೆ ನಾನು ನಿಮಗೆ ಜ್ಞಾನವನ್ನು ನೀಡುವುದಿಲ್ಲ. ಮೂಸಾ ಹೇಳಿದನು, ನನ್ನನ್ನು ಪೂರ್ಣ ವಿಶ್ವಾಸ ಇರುವವನೆಂದು ತಿಳಿಯಿರಿ. ಪೂರ್ಣ ತಾಳ್ಮೆಯಿಂದ ಇರುತ್ತೇನೆ, ಪೂರ್ಣ ವಿಶ್ವಾಸ ಮಾಡುವೆ ನಿಮ್ಮ ಮಾತುಗಳ ಮೇಲೆ. ಅದಕ್ಕೆ ಅವನು ಹಲವಾರು ಷರತ್ತುಗಳನ್ನು ಪೂರ್ಣ ಮಾಡಿದ. ದೀರ್ಘವಾದ ಯಾತ್ರೆಯಾಗಿದೆಯೇ, ಸಮಯ ಸ್ವಲ್ಪವೇ ಉಳಿದಿದೆ, ಆದರೂ ಹೇಳುವೆ. ಮೂಸಾ ಅವರ ಷರತ್ತುಗಳನ್ನು ಪೂರ್ಣ ಮಾಡಲಾಗಲಿಲ್ಲ. ಅಲ್ ಖಿಜ್ರ ಹೇಳಿದರು, ಈಗ ಮಾತನಾಡು. ಮೂಸಾ ಅವರು ಸ್ವತಃ ಸೋಲನ್ನೊಪ್ಪಿಕೊಂಡು ಮರಳಿ ಬಂದ. ಅಂದ್ರೆ ತತ್ವಜ್ಞಾನವನ್ನು ಪ್ರಾಪ್ತ ಮಾಡದೆ ಮೂಸಾರವರು ಮರಳಿ ಬಂದರು.
ಇದರಿಂದ ಸ್ಪಷ್ಟವಾಯಿತು ಏನಂದ್ರೆ ಆ ಅಲ್ ಖಿಜ್ರನ ಜ್ಞಾನ ಒಂದೊಮ್ಮೆ ಖುದಾಗೆ ಅಲ್ಲಾಗೆ ಇರುತ್ತಿದ್ದರೆ ಹಜರತ್ ಮುಹಮ್ಮದ್ ಅವರಿಗೆ ಹೇಳಿಬಿಡುತ್ತಿದ್ದ. ಇಂತಿಂಥ ಸುರಾದಲ್ಲಿ ಓದಿಕೋ, ಅದನ್ನು ನಾನು ಹೇಳುತ್ತೇನೆ. ಯಾರು ಹಜರತ್ ಮುಹಮ್ಮದನಿಗೆ ಜ್ಞಾನವನ್ನು ನೀಡುತ್ತಿದ್ದಾನೋ ಅವನೇ ಖುದಾ ಆಗಿದ್ದ. ಯಾರನ್ನು ಈ 4 ಧರ್ಮದವರು ನಂಬುತ್ತಾರೆ, ಈಸಾ, ಮೂಸಾ, ದಾವೂದ್ ಮತ್ತು ಹಜರತ್ ಮುಹಮ್ಮದವರು, ಅವನೇ ಕುರಾನ್ ಮಜೀದ್ ಫುರ್ಖಾನ್ 25 ಆಯತ್ 52ರಿಂದ 69ರಲ್ಲಿ ಸ್ಪಷ್ಟ ಮಾಡಿಬಿಟ್ಟ. ಆ ಜ್ಞಾನವನ್ನು ಯಾವುದನ್ನು ಮೂಸಾ ಕೂಡ ಪ್ರಾಪ್ತಿಸಲಾಗಲಿಲ್ಲ, ನಾನೂ ಸಹ ತಿಳಿಸಲು ಆಗಲಿಲ್ಲ, ಅದನ್ನು ಬಾ ಖಬರ್ನಲ್ಲಿ ಕೇಳಿ. ಆಯ್ತಲ್ಲ, ಕ್ಲಿಯರ್. ಈ 4 ಶಬ್ದಗಳಲ್ಲಿ ಬುದ್ಧಿವಂತನಿಗೆ ಸಂಕೇತವೇ ಸಾಕು. ಇದಂತೂ ಮುಸಲ್ಮಾನ, ಈಸಾಯಿ, ಯಹೂದಿ ಇತ್ಯಾದಿ ಧರ್ಮಗಳ ನಿಷ್ಕರ್ಷ ತೆಗೆದು ಬಿಟ್ಟೆ. ಹೇಳುತ್ತಾರೆ, ಜೂಠಾ ಜ್ಞಾನ್ ಧ್ಯಾನ್ ಕಾಲಾವ್. ಯಾವ ಅಲ್ಲಾಹನನ್ನು ಕರೆಯುತ್ತಿದ್ದೀರಿ ನೀವು? ನಿಮಗೆ ಅಲ್ಲಾಹನ ಬಗ್ಗೆ ಗೊತ್ತೇ ಇಲ್ಲ. ಈಗ ಇದನ್ನೇ ಹೇಳುತ್ತೇನೆ. 4 ವೇದಗಳ ಸಾರಾಂಶವೇ ಗೀತೆ. ವೇದ ಯಜುರ್ವೇದ ಅಧ್ಯಾಯ ನಂಬರ್ 40 ಶ್ಲೋಕ 10ರಲ್ಲಿ ಹೇಳಿದ್ದಾರೆ, ಯಾರೋ ಪರಮಾತ್ಮನನ್ನು ಸಾಕಾರನೆಂದು ನಂಬುತ್ತಾರೆ, ಅಂದ್ರೆ ಅವತಾರ ಪಡೆದು ಬರುತ್ತಾನೆ. ಇನ್ಯಾರೋ ನಿರಾಕಾರನೆಂದು ಹೇಳುತ್ತಾರೆ, ಅವನು ಸಾಕಾರನಾಗಿದ್ದಾನೋ ಅಥವಾ ನಿರಾಕಾರನಾಗಿದ್ದಾನೋ, ಹೇಗೆ ಬರುತ್ತಾನೆ, ಹೇಗೆ ಹೋಗುತ್ತಾನೆ, ಈ ಮಾಹಿತಿಯನ್ನು ತತ್ವದರ್ಶಿ ಸಂತನಲ್ಲಿ ಕೇಳಿ. ಇತಿ ಸಿದ್ಧಂ 4 ವೇದಗಳಲ್ಲಿ ಜ್ಞಾನವಿಲ್ಲ ಕಂಪ್ಲೀಟ್ ಆಗಿ. ಮತ್ತೆ ಗೀತೆಯ ಅಧ್ಯಾಯ 4 ಶ್ಲೋಕ 32ರಲ್ಲಿ ಹೇಳಿದ್ದಾನೆ, ಅಂದ್ರೆ ಬ್ರಹ್ಮನ ಮುಖೆ ಸಚ್ಚಿದಾನಂದ ಘನ ಬ್ರಹ್ಮ ಪರಂ ಅಕ್ಷರ ಬ್ರಹ್ಮ ಯಾರು ತಮ್ಮ ಮುಖಕಮಲದಿಂದ ವಾಣಿಗಳನ್ನು ಹೇಳಿ ಜ್ಞಾನ ತಿಳಿಸುತ್ತಾರೋ ಅದು ಸೂಕ್ಷ್ಮ ವೇದ ತತ್ವಜ್ಞಾನವಾಗಿದೆ. ಆ ವಾಣಿಯಲ್ಲಿ ಆ ಸಂಪೂರ್ಣ ಆಧ್ಯಾತ್ಮ ಜ್ಞಾನವಿದೆ, ಅದರಿಂದ ಪೂರ್ಣ ಮೋಕ್ಷವಾಗುತ್ತದೆ. 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಶ್ರೀ ಗೀತೆಯಲ್ಲಿ ಹೇಳಲಾಗಿದೆ, ಆ ತತ್ವಜ್ಞಾನವನ್ನು ನೀನು ತತ್ವದರ್ಶಿ ಸಂತರ ಬಳಿ ವಿನಮ್ರ ಭಾವದಿಂದ ದಂಡವತ ಪ್ರಣಾಮ ಮಾಡಿ ತಿಳಿದುಕೋ, ಪ್ರಶ್ನೆ ಮಾಡು, ನಂತರ ಅವರು ನಿನಗೆ ಹೇಳುತ್ತಾರೆ. ಇತಿ ಸಿದ್ಧಂ. ಅದು ತತ್ವಜ್ಞಾನವಾಗಿದೆ, ಅದು ಮೂಲ ಜ್ಞಾನವಾಗಿದೆ, ಯಾವುದೇ ಧರ್ಮದ ಗ್ರಂಥಗಳಲ್ಲಿ ಇಲ್ಲ. ಮತ್ತು ಮಕ್ಕಳೇ, ಇಂದು ನಿಮಗೆ ಪ್ರಾಪ್ತವಾಗಿದೆ, ನಿಮಗೆ ಸದ್ಗುರು ಪ್ರಾಪ್ತವಾಗಿದ್ದಾರೆ, ನಿಮಗೆ ಆ ತತ್ವಜ್ಞಾನ ಪ್ರಾಪ್ತವಾಗಿದೆ. ಒಮ್ಮೆ ತೆರೆದು ನೋಡಿ ನಿಮ್ಮ ಭಾಗ್ಯದ ಒಂದು ಪುಟವನ್ನು, ನೀವೆಷ್ಟು ಭಾಗ್ಯವಂತರೆಂದು. ಈ ಪ್ರಪಂಚದ ವ್ಯವಸ್ಥೆಯನ್ನು ಮರೆತು ಬಿಡಿ. ಈಗ ಯಾರೇ ಅತಿ ಕಡು ಬಡವನಾಗಿದ್ದು ಕೂಲಿ ನಾಲಿ ಮಾಡಿ ತಿನ್ನುತ್ತಿರಬಹುದು, ಆದರೆ ಭಗವಂತನಿಗೆ ಬಹಳ ಪ್ರಿಯರಾಗಿದ್ದೀರಿ ನೀವು. ಶೇಠ್ನಾಗಿರಲಿ ಅಥವಾ ರಾಜನಾಗಿರಲಿ, ಅವನು ಈ ಧನವನ್ನು ನೋಡುವುದಿಲ್ಲ, ಅವನಂತೂ ಈ ಆತ್ಮದ ವ್ಯಾಪಾರಿಯಾಗಿದ್ದಾನೆ, ಆತ್ಮದ ವ್ಯವಹಾರ ಮಾಡುತ್ತಾನೆ. ಸಮರ್ಪಿತರಾಗಿ. ಇವು ಹೇಳುವ ಮಾತಲ್ಲ, ಏನಾದರೂ ಮಾಡಿದರೆ ಸಿಗುತ್ತದೆ. ಗರೀಬ್ ದಾಸರು ಹೇಳುತ್ತಾರೆ, ಮನ್ಸೂರ್ ಮೈಸೂರ್ ಹೋಗ್ಯ. ಒಂದಂತೂ ಮಶ್ಹೂರ್, ಮಶ್ಹೂರ್ ಅಂದ್ರೆ ಪ್ರಸಿದ್ಧ, ಇನ್ನೊಂದು ಮಹಶೂರ್, ಮಹರೂಮ್ ಅಂದ್ರೆ ಸಮರ್ಪಿತ. ಹೇಳುತ್ತಾರೆ, ಮನ್ಸೂರ್ ಮೈಸೂರ್ ಹೋಗ್ಯ, ಏಕೆ ಸಮರ್ಪಿತನಾದ? शरीर फांसी प्रवेश और जाके ऊपर एटी नौबत बीती कैसा है वो देश. ಅದು ಎಷ್ಟೊಂದು ಸುಖದಾಯಕವಾಗಿರಬೇಕು. ಅದಕ್ಕಾಗಿ ಶರೀರವನ್ನು ಸಹ ತುಂಡು ತುಂಡಾಗಿಸಿಕೊಳ್ಳಲು ಸಿದ್ಧನಾಗಿದ್ದ. ಮೃತ್ಯುವಾಗಲಿ, ಬೇಕಾದರೆ ನಾಶವಾಗಲಿ, ಮಾಲೀಕನ ಮನೆಗೆ ಹೋಗಬೇಕು. ಈಗ ಈ ಜ್ಞಾನವನ್ನು ಪರಮಾತ್ಮ ಮನ್ಸೂರ್ ಅಲಿಗೆ ನೀಡಿದರು. ಅದರ ನಂತರ ಅವನು ತನ್ನದೇ ಧರ್ಮದ ಜನರಿಗೆ ತಿಳಿಸ ಬಯಸಿದ್ದ. ಅದರ ಪರಿಣಾಮ ಇದಾಯಿತು. ಹೇಳಿದ, ಅಗರ್ ಹೈ ಶೌಕ್ ಅಲ್ಲಾಹ್ ಸೇ ಮಿಲ್ನೆ ಕಾ तो हर दम नाम लो लज़ाता ज़ा. अगर है शौक अल्लाह से मिलने का तो हर दम नाम लो लगाता जा. न रख रोजा न मर भूखा न मस्जिद जाना कर ಸಜದಾ. ರೋಜಾವನ್ನು ಇಡಬೇಡ, ಹಸಿವಿನಿಂದ ಸಾಯಬೇಡ, ಮಸ್ಜಿದ್ಗೆ ಹೋಗಬೇಡ, ಅಲ್ಲಿ ಪ್ರಾರ್ಥಿಸಬೇಡ.
वजों का तोड़ दे कूदा सरबे नाम पे ताजा। वजों का तोड़ दे कूदा सरबे नाम पे ताजा। अगर है शौक अल्लाह से मिलने का तो हरदम नाम लो लगाता जा। पकड़ कर इश्क का झाड़ू सफा कर दिल के उजरे को। पकड़ कर इश्क का झाड़ू सफा कर दिल के उजरे को। दुई की धूल रख सिर पर मुसल्ले पर उड़ाता जा। दुई की धूल रख सिर पर मुसल्ले पर उड़ाता जा। अगर है शौक अल्लाह से मिलने का तो हर दम नाम लो लगाता जा। खबर है शौक अल्लाह से मिलने का हर दम नाम लो लगाता जा। धागा तोड़ दे तस्बीह किताबें डाल पानी में। धागा तोड़ दे तस्बीह किताबें डाल ಪಾಣಿ ಮೇ. ಇವುಗಳಲ್ಲಿ ಏನೇನು ಇಲ್ಲ, ಏನು ಗುರುಗಳು ತಿಳಿಸುತ್ತಾರೆ ಅದನ್ನು ಗ್ರಹಿಸಿ. ಧಾಗ ತೋड़ दे तस्बीह किताबें डाल पानी में. ಧಾಗ ತೋड़ दे तस्बीह ಮಾಲೆ. ಈ ಮಾಲೆಯನ್ನು ಧರಿಸಿದಿರಿ, ಬೀಸಾಕಿ ಹರಿದು. ಇವುಗಳಲ್ಲಿ ಏನಿಲ್ಲ ಈ ತೋರಿಕೆಯ ಮಾತುಗಳಲ್ಲಿ. ಹಾಗೂ ಈ ಪುಸ್ತಕಗಳನ್ನು ಹಾಕಿಬಿಡಿ ನೀರಿನಲ್ಲಿ. ಇವುಗಳನ್ನು ಬೀಸಾಡಿ, ಇವುಗಳಲ್ಲಿ ಕಂಪ್ಲೀಟ್ ನಾಲೆಜ್ ಇಲ್ಲ. धागा तोड़ दे तस्बीह किताबें डाल पानी में. धागा तोड़ दे तस्बीह किताबें डाल पानी में. मसाहिक बनकर क्या करना मजीखत को जलाता जा. ಈ ಅಹಂಕಾರವನ್ನು ಸುಟ್ಟು ಬಿಡು. अगर है शौक तला से मिलने का तो हर दम नाम लो लगाता जा. अगर है शौक अल्लाह से मिलने का तो हर दम नाम लो लगाता जा. कै मंसूर का जी से निवाला को भर का मत खा. ಈ ಮಾಂಸವನ್ನು ತಿನ್ನಬೇಡ ಮತ್ತು ತಪ್ಪು ಸಾಧನೆ ಮಾಡಬೇಡ ಕಾಜಿ. कह मंसूर काजी से निवाला को भर को मत खा. अनल हक नाम पर हक है यही कलमा सुनाता जा. अनल हक नाम पर हक है यही कलमा सुनाता जा. ಈಗ ಮಕ್ಕಳೇ, ಯಾರೇ ಸಂತನಿಗೆ ಏನಾದರೂ ಪ್ರಾಪ್ತವಾಗಿದೆ ಎಂದಾದರೆ ಅವನು ಸಾಮಾಜಿಕ ಪರಂಪರಾಗತವೇನು ಅಪೂರ್ಣ ಸಾಧನೆಗಳಿದ್ದವು ಅವುಗಳನ್ನು ತ್ಯಾಗ ಮಾಡಬೇಕಾಯಿತು. ಹಾಗೂ ಕಾಲನಿಂದ ಪ್ರೇರಿತ ಅದೇ ಧರ್ಮದ ಜಾತಿಯ ಜನರು ಅವನಿಗೆ ಕಠಿಣ ಯಾತನೆಗಳನ್ನು ನೀಡಿದರು, ಕಷ್ಟಗಳನ್ನು ಕೊಟ್ಟರು, ಅಡೆತಡೆಗಳನ್ನು ಉಂಟು ಮಾಡಿದರು. ಏಕೆಂದರೆ ಇದು ಕಾಲನ ಪ್ರೇರಣೆಯಾಗಿದೆ, ಕಾಲನ ವ್ಯವಸ್ಥೆಯಾಗಿದೆ ಮತ್ತು ಮೊದಲು ಯಾವುದೇ ಧರ್ಮವಿರಲಿಲ್ಲ. ಈಗ 2000 ವರ್ಷಗಳ ಆಸುಪಾಸಿನಲ್ಲಿ ಈ 3-4 ಧರ್ಮಗಳಾಗಿಬಿಟ್ಟು ಇನ್ನಷ್ಟಾದವು. ಮೊದಲಂತೂ ಒಂದೇ ಸನಾತನ ಧರ್ಮವಿತ್ತು. ಆರಂಭವು ಆದಿ ಸನಾತನ ಧರ್ಮದಿಂದ ಆಗಿತ್ತು. ಪರಮಾತ್ಮನು ಬಂದಾಗ ಜ್ಞಾನ ತಿಳಿಸ ಬಯಸಿದರು, ಆದರೆ ಯಾರೂ ಒಪ್ಪಲಿಲ್ಲ. ಮನುವಿಗೆ ಸಿಕ್ಕರು, ಎಲ್ಲ ಋಷಿಗಳಿಗೆ ಭೇಟಿಯಾದರು, ಅವರಿಗೆ ದಾರಿ ತೋರಿಸ ಬಯಸಿದರು, ಏಕೆಂದರೆ ಅವರ ಮಕ್ಕಳಾಗಿದ್ದಾರೆ. ಆದರೆ ಅವರ ಒಳಗೆ ಅಹಂಕಾರವಿತ್ತು, ಮಿಸ್ಗೈಡೆಡ್ ಆಗಿದ್ದರು. ಬ್ರಹ್ಮನಿಂದ ಅಪೂರ್ಣ ಜ್ಞಾನ ಪ್ರಾಪ್ತವಾದ ಆ ವೇದಗಳ ಮೇಲೆ ಆಶ್ರಿತರಾಗಿದ್ದರು. ಈಗ ದುರ್ಗತಿಯಾಗುತ್ತಾ ಅವರು ಕಲಿಯುಗದಲ್ಲಿ ಬಂದು ಬಿಟ್ಟರು. ಆ ಹಿಂದಿನ ಪುಣ್ಯಗಳನ್ನು ನಾಶ ಮಾಡಿ ಋಷಿ ಕೂಡ ಆದರೂ ಎಲ್ಲ ಕ್ರಿಯೆಗಳನ್ನು ಮಾಡಿಕೊಂಡರು. ಏನು ಪ್ರಾಪ್ತವಾಗಲಿಲ್ಲ, ಮೋಕ್ಷವಾಗಲು ಸಾಧ್ಯವೇ ಇಲ್ಲ. ಈಗ ಮಕ್ಕಳೇ, ಇದರಲ್ಲಿ ಮನ್ಸೂರ್ ಅಲಿ ಅವರು ಎಲ್ಲ ಮಾತುಗಳನ್ನು ತಿಳಿಸಿದ್ದಾರೆ. ಮನ್ಸೂರ್ ಕಹೆ ಕಾಜಿ ಸೇ ನಿವಾಲ ಕುಪರ್ ಕಾಮತ್ ಖಾ. ಈ ಮಾಂಸವನ್ನು ತಿನ್ನಬೇಡ, ಈ ಪಾಪವನ್ನು ಮಾಡಬೇಡ. ಅವರಿಗೆ ಎಷ್ಟು ಜ್ಞಾನವಿತ್ತೋ ಅಷ್ಟು ತಿಳಿಸಿದರು. ಏಕೆಂದರೆ ಸಂಪೂರ್ಣ ಜ್ಞಾನವನ್ನಂತೂ ನಿಮಗೆ ಈಗಲೇ ನೀಡಬೇಕಿತ್ತು ದಾತನು.
ಪ್ರತಿಜ್ಞೆ ಮಾಡಿಸಿಬಿಟ್ಟಿದರು, ಯಾರಿಗೂ ತಿಳಿಸಬೇಡಿರೆಂದು. ಆದರೆ ಮನ್ಸೂರ್ ಅಲಿಗೆ ಸ್ವತಃ ಪರಮಾತ್ಮ ಸಿಕ್ಕರು. ಅವರಿಗೆ ಈ ಮಂತ್ರವನ್ನು ನೀಡಿದರು. ಒಂದು ಸಾಫ್ಟ್ವೇರ್ ಹಾಕಿಬಿಟ್ಟರು. ಹೇಗೆ ಒಂದು ಪಶುವಿಗೆ ತಮ್ಮದೊಂದು ಪಟ್ಟಿ ಕಟ್ಟುತ್ತಾರೆ, ಅದು ದನಿಯದಾಗಿ ಬಿಡುತ್ತದೆ. ಅದೇ ಪ್ರಕಾರ ಮಾಲೀಕರು ತಮ್ಮ ಜ್ಞಾನವನ್ನು ನೀಡಿ ನಾಮವನ್ನು ಕೊಟ್ಟರು. ಅವರಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿತು. ಆದರೆ ಮೋಕ್ಷವಂತೂ ಈಗ ಆಗುವುದು ಅವರದು. ಹಾಗೂ ಅವರೇನು ಮಾಡಿದರು ಅಂದರೆ ಸಮರ್ಪಿತರಾದರು ಮಾಲೀಕನಿಗಾಗಿ. ಅದಕ್ಕಾಗಿ ಅವರಿಗೆ ಜೀವನವನ್ನು ನೀಡಿದರು. ಸುಟ್ಟು ಹಾಕಿದರು ಮನ್ಸೂರ್ ಅಲಿಗೆ. ಆದರೆ ಮರಳಿ ಜೀವಿತ ಮಾಡಿದರು. ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ತಿರುಗಾಡುತ್ತಿದ್ದರು. ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಓಡಿ ಹೋದರು. ಹೋದ ನಂತರ ಅವರ ಮಹಿಮೆಯನ್ನು ಮಾಡುತ್ತಾರೆ ಈ ಜನರು. ಇದ್ದಾಗ ಪೀಡಿಸಿದರು, ಕಷ್ಟಕೊಟ್ಟರು. ಅದಕ್ಕಾಗಿ ಮಕ್ಕಳೇ, ನಿಮ್ಮ ಮೇಲೇನು ದಾತ ಕೃಪೆ ತೋರಿದ್ದಾರೆ, ಅದನ್ನಂತೂ ಶಬ್ದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ ದಾಸನು. ಏಕೆಂದರೆ ಬಹಳ ದೀರ್ಘವಾದ ಇತಿಹಾಸವಿದೆ ನಿಮ್ಮದು. ಈಗ ಮನ್ಸೂರ್ ಅಲಿ ಅವರು ಕೇವಲ ಮಂತ್ರಕ್ಕೆ ಅಧಿಕ ಮಹತ್ವ ನೀಡಿದರು. ಗರೀಬ್ ದಾಸರು ಹೇಳುತ್ತಾರೆ, ಸರ್ವಂಗೆ ಸಾಕ್ಷಿಕ ಅಂಗದಿಂದ ಒಂದು ವಾಣಿ ಇದೆ. ಗ್ರೀಮ್ ಸುಲ್ತಾನಿ ಸರ್ವಜ್ಞ ಬಲಕ್ ಬುಖಾರ ದಿಯಾ ತ್ಯಾಗ ಜಿಂದೆ ಕಚೋಲೆ ಮಲೆ ದಿನ ಸತ್ವರಾಗ. ಈಗ ಅಬ್ರಾಹಿಂ ಸುಲ್ತಾನ್ ಕೂಡ ಮುಸಲ್ಮಾನನಿದ್ದ. ಅವನಿಗೂ ಸಹ ಸತ್ಯಜ್ಞಾನವನ್ನು ನೀಡಿದರು. ಮನೆ ಬಿಟ್ಟು ಹೋದ ನಂತರ ಜಿಂದಾಬಾಬನ ರೂಪದಲ್ಲಿ ಸಿಕ್ಕರು. ಅವರಿಗೆ ನಿಜ ಮಂತ್ರ ಸತ್ಯಭಕ್ತಿಯನ್ನು ನೀಡಿದರು. ಗರೀಬ್ ಮೊಹಮ್ಮದ್ ಕೆ ಮುರ್ಷಿದ್ ಸಹಿ ಕೇವಲ ಕಲ್ಮಾ ದೀದ ಮುಸಲ್ಮಾನ್ ಮಾದ್ನೆ ನಹಿ ಮೊಹಮ್ಮದ್ ಕೆ ಯಕೀನ್. ನಂತರ ಹಜರತ್ ಮೊಹಮ್ಮದ್ ಅವರಿಗೆ ಆ ಪರಮಾತ್ಮ ಸ್ವತಃ ಸಿಕ್ಕರು. ಆ ಸತ್ತು ಹೋದ ಹಸುವನ್ನು ಸ್ವತಃ ಜೀವಿತಗೊಳಿಸಿದರು. ಕೇವಲ ಮೊಹಮ್ಮದ ಅವರಿಗೆ ಕಾಣುತ್ತಿದ್ದರು. ಅವರನ್ನು ನಂತರ ಸತ್ಯಲೋಕಕ್ಕೆ ಕರೆದೊಯ್ದರು. ಎಲ್ಲವನ್ನು ತೋರಿಸಿದರು. ನೀವು ಇಲ್ಲಿಂದ ಹೋಗಿದ್ದೀರಿ, ಶಂಕರನ ಲೋಕದಿಂದ ಹೋಗಿದ್ದೀರಿ. ನೀವು ಹಿಂದಿನ ಜನ್ಮದ ಪುಣ್ಯಕರ್ಮಿಗಳಾಗಿದ್ದರು. ಬಾಲ್ಯದಿಂದಲೇ ಭಗವಂತನ ಬಯಕೆ ಇತ್ತು. ಅದಕ್ಕಾಗಿ ಗುಹೆಯಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಹೋಗಿ ಅಲ್ಲಿಯ ತನಕವಂತೂ ಯಾವ ನಬಿಯ ಪದವಿ ಕೂಡ ಸಿಕ್ಕಿರಲಿಲ್ಲ ಅವರಿಗೆ. ಅದು ಹಿಂದಿನ ಸಂಸ್ಕಾರಗಳ ಪ್ರಭಾವವಾಗಿತ್ತು. ಹಿಂದಿನ ಜನ್ಮದ ಸಂಸ್ಕಾರಿಗಳಾಗಿದ್ದೀರಿ. ಕಾಲನು ನಿಮ್ಮ ಕರ್ಮಗಳನ್ನು ಹಾಳು ಮಾಡಿಸುತ್ತಿದ್ದಾನೆ. ಅದಕ್ಕಾಗಿ ಈ ಸಾಧನೆಗಳನ್ನು ಬಿಟ್ಟು ಬಿಡಿ ಮತ್ತು ಕೇವಲ ಈ ಮಂತ್ರದ ಜಪ, ಕೇವಲ ಕಲಮಾ ದೀನ್, ಅದು ಅನಲ್ ಹಕ್ ಬರ್ ಹಕ್ ಹೇ, ಇಷ್ಟೇ. ಆದ್ದರಿಂದ ಹಜರತ್ ಮೊಹಮ್ಮದ್ ಅವರಿಗೆ ಅಲ್ಲಾಹು ಅಕ್ಬರ್ ನೀಡಿದ್ದರು, ಅಲ್ಲಾಹ ಕಬೀರ್. ಹೇಳುತ್ತಾರೆ, ಮೊಹಮ್ಮದನಂತೂ ನಂಬಿದ ಅಂದ್ರೆ ನಿಜವಾಗಿಯೂ ಸತ್ಯ ಹೇಳುತ್ತಿದ್ದೀರಿ. ತದನಂತರ ಅವರ ಮಾತುಗಳನ್ನು ಇಡೀ ಮುಸಲ್ಮಾನ ಧರ್ಮದಲ್ಲಿ ಯಾರೂ ಒಪ್ಪಲಿಲ್ಲ. ಅದು ಇಲ್ಲಿಯ ತನಕ ವಿವಾದಕ್ಕೆ ಕಾರಣವಾಗಿದೆ. ಗರೀಬ್ ಮೊಹಮ್ಮದ್ ಕೆ ಮುರ್ಷಿದ್ ಸಹಿ. ಮುರ್ಷಿದ್ ಮೊಹಮ್ಮದ್ ಅವರ ಪೀರ್, ಗುರುವಾಗಿ ಹೋದರು ಪರಮಾತ್ಮ. ಅವರು ಕೇವಲ ಕಲಮಾ ದೀನ್ ಮಂತ್ರವನ್ನು ನೀಡಿದರು. ಕೇವಲ ಮಂತ್ರ. ಮುಸಲ್ಮಾನ್ ಮೊಹಮ್ಮದ್ ಕೆ ಯಕೀನ್. ಈಗ ಏನು ಹೇಳುತ್ತಾರೆ ಗರೀಬ್ ದಾಸರು? ಗಿರಿವ ರಾಜ ತಬಕ್ ಚೌದಾ ಸಹಿ ರಬ್ತೆ ಕೋಟಿ ಪಸಂಕ್ ಜಾಹರ್ ದೆ ನಹಿ ನಾಮ್ ಹೈ ವೋ ರಾವ್ ನಹಿ ವಹ ರಂಕ್. ಗಿರಿವ ಸಬ್ ರಾವನ್ ಪತಿ ರಾವ್ ಹೈ ಜಾಕರೋ ರೂಮ್ ಧ್ವನಿ ಹೋವೆ ದಮ್ ಖಾಲಿ ನೈ ನಾಮ್ ಬಿನಾ ಛತ್ರಪತಿ ಹೈ ಸೋವೆ. ಸ್ಪಷ್ಟ ಮಾಡಿಬಿಟ್ಟರು. ಹಾಗೂ ಕಬೀರ್ ಸಾಹೇಬರು ಹೇಳುತ್ತಾರೆ, ಕಬೀರ್ ಶಬ್ದ ನಿರ್ಧನ ಧನ್ವಂತ ನೀತುಲೆ ಧನ್ವಾನುಸ್ಕೋ ಜಾನ್ಯೋ ಇಸ್ ಪರವಾಮ ನಾಮ ಧನ್ ಹೋ. ಈಗ ಕ್ರಿಯೆಗಳನ್ನಂತೂ ನೀವು ಎಲ್ಲವೂ ಮಾಡಬೇಕು. ಪ್ರಥಮ ಮಂತ್ರ ಕೂಡ ಮಾಡಬೇಕು, ಆರತಿ ಕೂಡ ಮಾಡಬೇಕು, ಎಲ್ಲವನ್ನು ಮಾಡಬೇಕು. ಏಕೆಂದರೆ ನಮ್ಮ ಪಾಪಗಳು ಬಹಳಷ್ಟು ಹೆಚ್ಚಾಗಿ ಬಿಟ್ಟಿವೆ. ಮತ್ತು ಈ ಎಲ್ಲ ಇಂತಹ ಉಪಕರಣಗಳನ್ನು ಮಾಡಿಸಿದರು ಪರಮಾತ್ಮನು. ಆರತಿಯನ್ನು ಹಚ್ಚಿ ಕೆಲಸವನ್ನು ಸಹ ಮಾಡುತ್ತಾ ಇರಿ, ಕುಳಿತುಕೊಂಡು ಕೂಡ ಮಾಡಿಕೊಳ್ಳಿ. ಈಗ ಹೆಚ್ಚು ಸಮಯ ಸಿಗದಿದ್ದರೆ ನೀವು ಮೊಬೈಲ್ನಲ್ಲಿ ಹಚ್ಚಿಕೊಳ್ಳಿ, ಗಮನವಿಡಿ. ಜೈಸೆ ಹಾದಿ ಬೀಜ್ ದೊಂದ್ ಪಂಕ್ತಿ ಸೆ ಬದಲಾವೆ. ಈಗ ರೈತನು ಬಿತ್ತನೆ ಮಾಡುತ್ತಿರುವಾಗ ರಸ್ತೆಯಲ್ಲಿ ಯಾರೋ ಯಾತ್ರಿಕನು ಬಂದು ಅವನಿಗೆ ದಾರಿಯ ಬಗ್ಗೆ ಕೇಳಿದರೆ ಅವನಿಗೆ ದಾರಿಯ ಬಗ್ಗೆ ಹೇಳುತ್ತಿರುತ್ತಾನೆ ಕೂಡ, ಆದರೆ ನಿಲ್ಲುವುದಿಲ್ಲ. ನಾವು ನೋಡಿದ್ದೇವೆ ಹಲವಾರು ಬಾರಿ. ಏಕೆಂದರೆ ರೈತರ ಮನೆಯಲ್ಲಿ ನಮ್ಮ ಜನ್ಮವಾಗಿತ್ತು. ರೈತನಿಗೆ ಅಷ್ಟೊಂದು ಸಮಯ ಇರುವುದಿಲ್ಲ ಯಾರೊಂದಿಗೂ ನಿಂತುಕೊಂಡು ಮಾತನಾಡುವಷ್ಟು. ಬೀಜ ಬಿತ್ತಬೇಕಾಗಿರುತ್ತದೆ. ಅದಕ್ಕಾಗಿ ಇಲ್ಲಿ ಗರೀಬ್ ದಾಸರು ಹೇಳುತ್ತಾರೆ, ರಾಜ್ ತಬಕ್ ಚೌದಾ ಸಹಿ, 14 ಲೋಕದ ರಾಜ್ಯವಿರಲಿ ಮತ್ತು ಆನೆ ಕೋಟಿ ಅಸಂಖ್ಯವಿರಲಿ. ಅಂದ್ರೆ ಯಾರ ಹೃದಯದಲ್ಲಿ ನಿಜನಾಮವಿಲ್ಲವೋ ಅವನು ರಾಜನಲ್ಲ, ಕಂಗಾಲ ವ್ಯಕ್ತಿಯಾಗಿರುವನು. ಮಕ್ಕಳೇ, ನೀವು ಸತ್ಯನಾಮ, ಸತ್ಯ ಜ್ಞಾನದ ಧನಿಕರು, ನಿಜ ಭಗವಂತನ ಧನಿಕರು, ನಿಜ ನಾಮದ ಧನಿಕರು.
ಪರಮಾತ್ಮ ನಿಮಗೆ ಮೋಕ್ಷವನ್ನು ಕೊಡಲಿ, ಸದಾ ಸುಖಿಯಾಗಿರಲಿ. ಸಮರ್ಪಿತರಾಗಿ ನಿಮ್ಮ ಭವಿಷ್ಯವು ನರಕವಾಗುವುದರಿಂದ ತಪ್ಪಲಿ. ನಿಮಗೆ ಮೋಕ್ಷವನ್ನು ನೀಡಲಿ ದಾತ ಸತ್ ಸಾಹೇಬ್.